बाबर बाबर हुमायूं जहांगीर अकबर बाबर हुमायूं जहांगीर अकबर बाबर हुमायूं जहांगीर ए सी बी डी बी सी ए डी बी ए सी डी डी ए बी सी ಕಾಲಮ್ ಕ್ರಮವನ್ನು ಬರೆಯಿರಿ. ಶಬಾಷ್, 81% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಗುಡ್. ಸರಿಯಾದ ಉತ್ತರ ರೈಟ್ ಆನ್ಸರ್. ಫಸ್ಟ್ ಬಾಬರ್ ಮಗ ಯಾರಂದ್ರ ಹುಮಾಯೂನ್ ಮಗ ಯಾರಂದ್ರ ಅಕ್ಬರ್ ಮಗ ಯಾರಂದ್ರ ಜಹಾಂಗೀರ್. ಈ ಕೆಳಗಿನ ಯಾರ ಕಾಲದಲ್ಲಿ ವರ್ಣಚಿತ್ರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಲಾಯಿತು? ವರ್ಣಚಿತ್ರಗಳಿಗೆ ಅತಿ ಹೆಚ್ಚಿನ ಮಹತ್ವ ಕೊಟ್ಟಿರತಕ್ಕಂಥ ವ್ಯಕ್ತಿ ಯಾರು? ಶಬಾಷ್. ವರ್ಣಚಿತ್ರಕಲೆ ವರ್ಣಚಿತ್ರಕಲೆಗೆ ಹೆಚ್ಚಿನ ಮಹತ್ವ ಕೊಟ್ಟಿರತಕ್ಕಂಥ ಅರಸ ಯಾರು? ಅಕ್ಬರ ಬಾಬರ ಹುಮಾಯೂನ್ ಜಹಾಂಗೀರ್. ವರ್ಣಚಿತ್ರಗಳಿಗೆ ಹೆಚ್ಚಿನ ಮಹತ್ವ ಕೊಟ್ಟಿರತಕ್ಕಂಥ ಅರಸ ಯಾರು ಅಂತ ಕೇಳ್ತಾನೆ. ಅಕ್ಬರ ಬಾಬರ ಹುಮಾಯೂನ್ ಜಹಾಂಗೀರ್. ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ದೀನ್ ಇ ಇಲಾಹಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರು? ಮಧ್ಯಕಾಲೀನ ಇತಿಹಾಸದಲ್ಲಿ ದೀನ್ ಇ ಇಲಾಹಿ ಎಂಬ ಧರ್ಮ. ಎಕ್ಸಲೆಂಟ್, 90% ಕರೆಕ್ಟ್ ಆನ್ಸರ್ ಮಾಡಿರಿ. ಗುಡ್. ಶಬಾಷ್. ದೀನ್ ಇ ಇಲಾಹಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡಿದವರು ಸರಿಯಾದ ಉತ್ತರ ಅಕ್ಬರ್. ಮಧ್ಯಕಾಲೀನ ಇತಿಹಾಸದಲ್ಲಿ ದೀನ್ ಇ ಇಲಾಹಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರಂದ್ರ ಅಕ್ಬರ್. ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್. ನಮ್ಮ ಭಾರತ ದೇಶಕ್ಕೆ ಗುಲಾಬಿ ಹೂಗಳನ್ನು ಪರಿಚಯಿಸಿದಂತ ವ್ಯಕ್ತಿ ಯಾರು? ಭಾರತ ದೇಶಕ್ಕೆ, ಇದು ಕ್ವಶನ್ ಆಗಿದೆ, ಗುಲಾಬಿ ಹೂಗಳನ್ನ ಪರಿಚಯಿಸಿದಂತ ವ್ಯಕ್ತಿ ಯಾರು? ಭಾರತ ದೇಶಕ್ಕೆ ಗುಲಾಬಿ ಹೂಗಳನ್ನ ಪರಿಚಯಿಸಿದ ವ್ಯಕ್ತಿ ಯಾರು? ಅಕ್ಬರ್ ಬಾಬರ್ ಹುಮಾಯೂನ್ ಜಹಾಂಗೀರ್. ಶಬಾಷ್. ಬಾಬರ್ ರೈಟ್ ಆನ್ಸರ್. ಭಾರತ ದೇಶಕ್ಕೆ ಗುಲಾಬಿ ಹೂಗಳನ್ನ ಪರಿಚಯಿಸಿದವರು ಯಾರು ಅಂದ್ರ ಬಾಬರ್. ಇದರಲ್ಲಿ ಯಾರ ಹೆಂಡತಿ ನೂರ್ಜಹಾನಳು? ಇದರಲ್ಲಿ ಯಾರ ಹೆಂಡತಿ ನೂರ್ಜಹಾನಳು? ಇದರಲ್ಲಿ ಯಾರ ಹೆಂಡತಿ? ಅಕ್ಬರ ಬಾಬರ ಹುಮಾಯೂನ್ ಜಹಾಂಗೀರ್. ಶಬಾಷ್. ನೂರ್ಜಹಾನಳು ಅಂದ್ರೆ ಜಹಾಂಗೀರ್ನ ಹೆಂಡತಿ. ನೂರ್ಜಹಾನಳ ಮೊದಲ ಹೆಸರು ಏನು ಅಂದ್ರ ಮೆಹರುನ್ನಿಸಾ. ನೂರ್ಜಹಾನಳ ಮೊದಲ ಗಂಡನ ಹೆಸರು ಮೊಹಮ್ಮದ್ ಅಫ್ಘನ್ ಅಲಿ ಕುಲಿ ಬೇಗ್. ನೂರ್ಜಹಾನಳ ಮೊದಲ ಗಂಡನ ಹೆಸರು ಏನಂದ್ರ ಮೊಹಮ್ಮದ್ ಅಫ್ಘನ್ ಅಲಿ ಕುಲಿ ಬೇಗ್. ಸರಿಯಾದ ಉತ್ತರ. ಜಹಾಂಗೀರ್ನ ಹೆಂಡತಿ ಯಾರಂದ್ರೆ ನೂರ್ಜಹಾನಳು. ಯಾರ ಅಧಿಕಾರಾವಧಿಯಲ್ಲಿ ಬ್ರಿಟಿಷರು ಭಾರತವನ್ನು ಪ್ರವೇಶ ಮಾಡಿದರು? ಯಾರ ಅಧಿಕಾರಾವಧಿಯಲ್ಲಿ ಬ್ರಿಟಿಷರು ಭಾರತವನ್ನು ಪ್ರವೇಶ ಮಾಡಿದರು? ಯಾರ ಅಧಿಕಾರಾವಧಿಯಲ್ಲಿ ಬ್ರಿಟಿಷರು ಭಾರತವನ್ನು ಪ್ರವೇಶ ಮಾಡಿದರು? ಸರಿಯಾದ ಉತ್ತರ ರೈಟ್ ಆನ್ಸರ್ ಅಕ್ಬರ್. ಸರಿ ಉತ್ತರ ಅಕ್ಬರ್. ನೀವು ಜಹಾಂಗೀರ್ ಹಾಕಿದ್ರೆ ನನ್ಗೆ ಗೊತ್ತಿತ್ತು, ಬಟ್ ಸರಿಯಾದ ಉತ್ತರ ಯಾವ್ದಂದ್ರೆ ಅಕ್ಬರ್. ಯಾರ ಕಾಲದಲ್ಲಿ ಭಾರತ ದೇಶಕ್ಕೆ ಬ್ರಿಟಿಷರು ಪ್ರವೇಶ ಮಾಡಿದರು ಅಂದ್ರ ಸರಿಯಾದ ಉತ್ತರ ಅಕ್ಬರ್. ಇದು ನೆನಪಿರ್ಲಿ. ಭಾರತ ದೇಶಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರು? ಭಾರತಕ್ಕೆ ಬಂದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರು? ಶಬಾಷ್. ಬೆಸ್ಟ್ ಯಾಕ? ಜಾನ್ ಮಿಡನ್ ಹಾಲ್ ಅಪ್ಪಿ. ನಿಮ್ಗೆ 1000 ಸರಿ ಹೇಳಿ ನೆನಪಾಗ್ತಾರಪ್ಪ ನೀವು. ಜಾನ್ ಮಿಡನ್ ಹಾಲ್
ಮಿಡನ್ ಹಾಲ್. ಜಾನ್ ಮಿಡನ್ ಹಾಲ್ ಯಾವ ವರ್ಷ ಬಂದ ಅಂದ್ರ ಯಾವ ವರ್ಷ 1599ರಲ್ಲಿ 1599ರಲ್ಲಿ ಭಾರತ ದೇಶಕ್ಕೆ ಬಂದಂತ ಮೊಟ್ಟ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರಂದ್ರೆ ಜಾನ್ ಮಿಡನ್ ಹಾಲ್. ಒಟ್ಟ ನೆನಪಾರಬಾರದು. ಆ ಜಾನ್ ಮಿಡನ್ ಹಾಲ್ ಯಾರ ಕಾಲದಲ್ಲಿ ಬಂದ ಅಂತಂದ್ರ ಸರಿಯಾದ ಉತ್ತರ ಅದು ಅಕ್ಬರ್ನ ಕಾಲದಲ್ಲಿ. ಯಾಕೆ ಅಕ್ಬರ್ನ ಕಾಲಾವಧಿ ಅನುಕ್ರಮವಾಗಿ ನೋಡ್ತೀವಿ ನಾವು. ಫಸ್ಟ್ ಯಾರು? ಬಾಬರ್ ಆದ್ಮೇಲೆ ನೆಕ್ಸ್ಟ್ ಹುಮಾಯನ್ ನಂತರ ಯಾರು? ಅಕ್ಬರ್ ನಂತರ ಯಾರು? ಜಹಾಂಗೀರ್ ನಂತರ ಯಾರು? ಶಹಜಾನ್ ನಂತರ ಯಾರು? ಔರಂಗಜೇಬ್. ನೋಡಿ, ಹಂತ ಹಂತವಾಗಿ ಬಂದಂತ ವ್ಯಕ್ತಿಗಳು. ಹಿಂಗೆ ಕ್ವಶನ್ ಕೇಳ್ತಾನೆ. ಬಾಬರ್ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 1526ರಿಂದ 1530ರವರೆಗೆ ಬಾಬರ್. ಓಕೆ. ಹುಮಾಯೂನ್ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 1530ರಿಂದ 1556ರವರೆಗೆ ಹುಮಾಯೂನ್. ಓಕೆ. ಯಾರು? ಅಕ್ಬರ್ ಎಲ್ಲಿಂದ ಎಲ್ಲಿವರೆಗೆ? ಅಕ್ಬರ್ನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ? ಎಕ್ಸಲೆಂಟ್ ಶರತ್ ಅವರೇ. 1556ರಿಂದ 1605ರವರೆಗೆ ಅಕ್ಬರ್. ಜಹಾಂಗೀರ್ನ ಕಾಲಾವಧಿ 1605ರಿಂದ 1627ರವರೆಗೆ. ಶಹಜಾನ್ನ ಕಾಲಾವಧಿ 1627ರಿಂದ 1658ರವರೆಗೆ. ಔರಂಗಜೇಬನ ಕಾಲಾವಧಿ 1658ರಿಂದ 1707ರವರೆಗೆ. ನೋಡಿ, ಅನುಕ್ರಮವಾಗಿ ಸ್ನೇಹಿತರೆ ಒಟ್ಟ ನೆನಪಾರಬಾರದು. ಒಂದು ಸ್ವಲ್ಪ ಮನಸ್ಸ ಅವಧಾನ ಕೇಂದ್ರೀಕರಿಸಿ ಕೇಳಿ ಪಾಠ ಪ್ಲೀಸ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಇಲ್ಲಿ ಕ್ವಶನ್ ಜಾಸ್ತಿ ಆಗ್ತವೆ. ಸ್ವಲ್ಪ ಸಮಾಧಾನ ಆಗಿ ನನ್ನ ಮಾತು ಕೇಳಿ, ಸ್ವಲ್ಪ ಬಿಡ್ರಿ ಅದನ್ನ. ಅಲ್ಲ, ಅದೊಂದು ಬರೆದು ಆ SMS ಮಾಡಕ್ ಟೈಮ್ ವೇಸ್ಟ್ ಆಗಲ್ಲಪ್ಪಿ. ಈಗ ಮುಂದೆ ಸ್ಟಾಕ್ ಆಗ್ತಾ ಇದೆಯಾ? ಅಕ್ಬರ್ನ ಕಾಲಾವಧಿ 1526ರಿಂದ 1530ರವರೆಗೆ ಬಾಬರ್ ನಂತರ ಯಾರಂದ್ರ ಹುಮಾಯೂನ್. ಅನುಕ್ರಮವಾಗಿ ನೋಡಿ, ಬಾಬರ್ ಮಗ ಯಾರಂದ್ರ ಹುಮಾಯೂನ್ ಮಗ ಯಾರಂದ್ರ ಅಕ್ಬರ್ ಮಗ ಯಾರಂದ್ರ ಜಹಾಂಗೀರ್ ಮಗ ಯಾರಂದ್ರ ಶಹಜಾನ್ ಮಗ ಯಾರಂದ್ರ ಔರಂಗಜೇಬ್. ಅನುಕ್ರಮವಾಗಿ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಾನ್, ಔರಂಗಜೇಬ್. ಶೇರ್ ಶಾ ಸೂರಿ ಮಧ್ಯೆ ಬರ್ತಾನಪ್ಪಿ. ಇಲ್ಲಿ ಶೇರ್ ಶಾ ಸೂರಿ ಬಂದು ಹೋಗ್ತಾನೆ. ಎಲ್ಲಿ? ಇಲ್ಲಿ ಈ ಭಾಗದಲ್ಲಿ ಶೇರ್ ಶಾ ಸೂರಿ ಬಂದು ಹೋಗ್ತಾನೆ. ಶೇರ್ ಶಾ ಸೂರಿ ಆತನ ಕಾಲಾವಧಿ ಅದು ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ಗ್ಯಾಪ್ ಆಗ್ತದೆ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 1540ರಿಂದ 1555ರವರೆಗೆ. ಅದಕ್ಕೆ ಕ್ವಶನ್ ಕೇಳಿದ್ದಾರೆ ನೋಡಿ. ಇದರಲ್ಲಿ ಮಧ್ಯಯುಗನ ಕಾಲದಲ್ಲಿ 2 ಬಾರಿ ದೆಹಲಿಯ ಸಿಂಹಾಸನವನ್ನು ಏರಿದಂತ ವ್ಯಕ್ತಿ ಯಾರು? ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ 2 ಬಾರಿ ದೆಹಲಿಯ ಸಿಂಹಾಸನವನ್ನು ಏರಿದವರು ಯಾರು? 2 ಬಾರಿ ದೆಹಲಿಯ ಸಿಂಹಾಸನವನ್ನು ಏರಿದವರು ಯಾರು? 2 ಬಾರಿ ದೆಹಲಿಯ ಸಿಂಹಾಸನವನ್ನು ಏರಿದವರು ಯಾರಂದ್ರ ಸರಿಯಾದ ಉತ್ತರ ಹುಮಾಯೂನ್. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ 2 ಬಾರಿ ದೆಹಲಿಯನ್ನು ಹತ್ತಿದಂತ ವ್ಯಕ್ತಿ ಯಾರು ಅಂತಂದ್ರೆ ಆತ ವೆರಿ ಇಂಪಾರ್ಟೆಂಟ್ ಹುಮಾಯೂನ್. ಅದೃಷ್ಟ ಅನ್ನುವಂತ ಹೆಸರಿನಿಂದ ಅಧಿಕಾರಕ್ಕೆ ಬಂದು ಜೀವನ ಪರ್ಯಂತರ ದುರದೃಷ್ಟನಾಗಿ ಜೀವನ ಮಾಡಿರ್ತಕ್ಕಂತ ಒಬ್ಬ ಅರಸ ಯಾರಂದ್ರೆ ಹುಮಾಯೂನ್. ಅದಕ್ಕೆ ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ನೋಡಿ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಯಾರು 2 ಬಾರಿ ದೆಹಲಿಯ ಸಿಂಹಾಸನವನ್ನು ಏರಿದರು ಅಂತ ಕ್ವಶನ್ ಕೇಳಿದ್ದಾರೆ. 2 ಬಾರಿ ದೆಹಲಿಯ ಸಿಂಹಾಸನವನ್ನು ಏರಿದವರು ಯಾರು ಅಂತಂದ್ರೆ ಯಾರು 2 ಬಾರಿ ದೆಹಲಿಯ ಸಿಂಹಾಸನವನ್ನು ಏರಿದ್ರು? ಅದು ಹುಮಾಯೂನ್. ಸರಿಯಾಗಿರುವಂತ ಉತ್ತರ ಹುಮಾಯೂನ್. ಹಾಗಾದ್ರೆ ಅನುಕ್ರಮವಾಗಿ ಫಸ್ಟ್ ಬಾಬರ್ ತೆಗೆದುಕೊಂಡಾಗ ಬಾಬರ್ ಮೊಘಲ ಸಾಮ್ರಾಜ್ಯ ಅಂತ ಕರಿತೀವಿ. ಮೊಘಲ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 1526ರಿಂದ 1707ರವರೆಗೆ ಔರಂಗಜೇಬ್ ಮೊಘಲ ಸಾಮ್ರಾಜ್ಯ ಅಂತ ಕರಿತೀವಿ. ಮೊಘಲ ಸಾಮ್ರಾಜ್ಯದ ಕಾಲಾವಧಿ 1526ರಿಂದ 1707ರವರೆಗೆ ಮೊಘಲ ಸಾಮ್ರಾಜ್ಯ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ತನ್ನದೇ ಆದಂತ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಾಮ್ರಾಜ್ಯ ಅಂದ್ರೆ ಅದು ಮೊಘಲ ಸಾಮ್ರಾಜ್ಯ.
ದೆಹಲಿಯ ಸುಲ್ತಾನರು ಎಷ್ಟು ನಮ್ಮ ಭಾರತ ದೇಶದ ಈ ಆಡಳಿತಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು, ಅದಕ್ಕಿಂತ ವಿಭಿನ್ನವಾಗಿ, ವಿಚಿತ್ರವಾಗಿ, ಹಾಸ್ಯಭರಿತವಾಗಿ, ತಮ್ಮದೇ ಆಗಿರುವಂತ ಸೈಂಟಿಫಿಕ್ ಆಗಿ ಒಂದು ಆಳ್ವಿಕೆಯನ್ನು ಮಾಡಿದವರು ಯಾರು ಅಂತಂದ್ರೆ ಅದು ಮೊಘಲ ಸಾಮ್ರಾಜ್ಯ. ಹಾಗಾದ್ರೆ ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆರಂಭದ ದೊರೆ ಯಾರಂದ್ರೆ ಬಾಬರ್ ಅಂತ ಕರಿತೀವಿ. ಬಾಬರ್ ಮೇಲೆ ಏನ್ ಕ್ವಶನ್ ಕೇಳ್ತಾನೆ? ಬಾಬರ್ನ ಕಾಲಾವಧಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರ 1526ರಿಂದ 1530ರವರೆಗೆ ಬಾಬರ್ ಆಳ್ವಿಕೆ ಮಾಡ್ತಾನೆ. 1526ರಿಂದ 1530ರವರೆಗೆ ಬಾಬರ್ ಆಳ್ವಿಕೆ ಮಾಡಿದನು. ಹಾಗಾದ್ರೆ ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಈತ. ಬಾಬರ್ನ ವಿಶೇಷಣ ಅಂದ್ರೆ ಮೊಘಲ ಸಾಮ್ರಾಜ್ಯದ ಸ್ಥಾಪಕ. ಯಾರನ್ನು ಮೊಘಲ ಸಾಮ್ರಾಜ್ಯ ಸ್ಥಾಪಕ ಎಂದು ಕರೆಯುತ್ತಾರೆ ಅಂದ್ರೆ ಬಾಬರ್. ಸರ್, ಬಾಬರ ಮತ್ತು ಭಾರತಕ್ಕೆ ಏನು ಸಂಬಂಧ ಸರ್? ಮನೆ ಹೇಳಿದ್ದೆ ನಿಮಗೆ. ಆ 3 ಜನ ಪುಣ್ಯಾತ್ಮರು ಕರೆಸಿ ಯಾರೊಂದಿಗೆ ಅಂದ್ರೆ ಇಬ್ರಾಹಿಂ ಲೋಧಿಯೊಂದಿಗೆ ಯುದ್ಧ ಮಾಡ್ಲಕ್ ಹಚ್ತಾರೆ. ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಮಧ್ಯೆ ಪಾಣಿಪತ್ ಕದನ, ನಿಮ್ಗೆಲ್ಲ ಗೊತ್ತಾ ಆ ಸ್ಟೋರಿ ಹೇಳಿನ. ಹಾಗಾದ್ರೆ ಈ ಮೊಘಲ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಬಾಬರ್. ಹಾಗಾದ್ರೆ ಬಾಬರ್ನ ತಂದೆ ಯಾರು? ಎಲ್ಲಿಯ ಸರ? ಯಾವ ಮೂಲದವನು? ಬಾಬರ್ ಎಲ್ಲಿಯ ದೇಶದವನು ಅಂದ್ರೆ ಈತನ ಮೂಲ ಪ್ರದೇಶ ಅಂದ್ರೆ ಫರ್ಗಾನ್ ಅನ್ನುವಂತ ಪ್ರದೇಶ. ಫರ್ಗಾನ್ ಮೂಲ ಪ್ರದೇಶ. ಫರ್ಗನ್ ಮಧ್ಯ ಏಷ್ಯಾದಲ್ಲಿ ಫರ್ಗನ್ ಅನ್ನುವಂತ ಪ್ರದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿ ಈತ. ಈತನ ಮೂಲ ಪ್ರದೇಶ ಅಂದ್ರೆ ಫರ್ಗನ್ ಎಂಬ ನಾಡಿನಿಂದ ಬಂದಿರ್ತಾನೆ. ಫರ್ಗನ್ ನಾಡಿನಿಂದ ಬಂದಂತ ವ್ಯಕ್ತಿ. ಫರ್ಗನ್ ನಾಡಿನಿಂದ ಎಷ್ಟನೇ ವಯಸ್ಸಿನಲ್ಲಿ ಅಲ್ಲಿ ಸಿಂಹಾಸನವನ್ನು ಏರ್ತಾನಂದ್ರೆ ಬಾಬರ್ ಕೇವಲ 11ನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ಏರಿದ್ದಾನೆ. ಫರ್ಗನ್ ಮೂಲದ ವ್ಯಕ್ತಿಯಾಗಿರುವಂತ ಬಾಬರ್ ತನ್ನ ಚಿಕ್ಕ ವಯಸ್ಸಿನಲ್ಲಿ, ಕೇವಲ 11ನೇ ವಯಸ್ಸಿನಲ್ಲಿ ಆ ಸಾಮ್ರಾಜ್ಯದ ಮುಖ್ಯಸ್ಥನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದ. ಈತನ ತಂದೆ ಯಾರು ಅಂತಂದ್ರೆ ಉಮರ್ ಶೇಖ್ ಅನ್ನುವಂತ ವ್ಯಕ್ತಿ. ಉಮರ್ ಶೇಖ್, ಎರಡೂ ಬೆಂಕಿನೇವು. ಉಮರ್ ಶೇಖ್ ತಂದೆ ಯಾರಂದ್ರೆ ಉಮರ್ ಶೇಖ್ ಯಾರಂದ್ರೆ ತೈಮೂರ್ ಅಂತ ಗೊತ್ತಲ್ಲ ನಿಮ್ಗೆ. ಇಡೀ ಜಗತ್ತನ್ನೇ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡ್ತೀನಿ ಅಂತ ಹಗಲ ಬೆಳತನ ಹೇಳ್ತಂತವ. ಇಡೀ ಪ್ರಪಂಚವನ್ನು ಮುಸ್ಲಿಂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತೀನಿ, ಜಗತ್ತನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಘೋಷಣೆ ಮಾಡ್ತೀನಿ ಅಂತ ಆ ಉಮರ್ ಶೇಖ್ ಯಾರು ಅಂತಂದ್ರೆ ತೈಮೂರನ ವಂಶಸ್ಥ ಇತ್ತ. ತೈಮೂರನ ವಂಶಸ್ಥನಾಗಿರುವಂತ ಉಮರ್ ಶೇಖ ಬಾಬರ್ನ ತಂದೆ. ಇನ್ನು ತಾಯಿ ಯಾರು? ಈತನ ತಾಯಿ ಬಾಬರ್ನ ತಾಯಿ ಯಾರು ಅಂತಂದ್ರೆ ತುಕ್ಲುಗ್ ನಿಗಾರ್ ಅಂತ ಹೇಳಿ. ತುಕ್ಲುಗ್ ನಿಗಾರ್ ನೆನಪಿಡಿ. ತುಕ್ಲುಗ್ ಅಥವಾ ಕುತುಲುಗ್ ಅಂತ ಕರೀತಾರೆ. ಕುತುಲುಗ್ ನಿಗಾರ್, ಕುತುಲುಗ್ ನಿಗಾರ್. ಈ ಕುತುಲುಗ್ ನಿಗಾರ್ ಯಾರಂದ್ರೆ ಚೆಂಗಿಸ್ ಖಾನ್ ಅನ್ನು ವಂಶಸ್ಥಳು. ಮೊಘಲ ಸಾಮ್ರಾಜ್ಯದ ಚೆಂಗಿಸ್ ಖಾನನ ವಂಶಸ್ಥಳು. ಇದು ಕ್ವಶನ್ ಆಗಿದೆ ನೋಡಿ. ಮೊಘಲ ಸಾಮ್ರಾಜ್ಯವನ್ನ ಮೊಘಲ ಎಂದು ಕರೆಯಲು ಕಾರಣ ಏನಂದ್ರೆ ತಾಯಿಯ ಆರೈಕೆ. ಮೊಂಗಲ್ ಎಂಬ ಪದದಿಂದ ಬಂತು. ಮೊಘಲ ಎಂಬ ಪದ, ಈ ಮೊಘಲ ಸಾಮ್ರಾಜ್ಯ ಇದೆಯಲ್ಲ, ಮೊಘಲ ಸಾಮ್ರಾಜ್ಯ ಅನ್ನುವಂತ ಪದ ಯಾವ ಪದದಿಂದ ಬಂತು ಅಂದ್ರೆ ಮೊಂಗಲ್ ಎಂಬ ಪದದಿಂದ ಬಂದಿದೆ. ಮೊಂಗಲ್ ಅಂದ್ರೆ ಏನು? ಅವರ ತಾಯಿಯ ಕುಟುಂಬದ ಮೂಲ ಆಸ್ತಿ ಅದು. ನೋಡಿ, ತಂದಿ ಬೆಂಕಿ, ತಾಯಿನೂ ಬೆಂಕಿ, ಆ ಎರಡರ ಬೆಂಕಿಗಳ ಮಧ್ಯದಲ್ಲಿ ಇದು ತೀರಾ ಬೆಂಕಿ. ಅವ ತೈಮೂರನ ವಂಶಸ್ಥಳು. ಇವ್ರು ಯಾರು ಅಂತಂದ್ರೆ ಆ ಕುತುಲುಗ್ ನಿಗಾರ್ ಯಾರು ಅಂದ್ರೆ ಚೆಂಗಿಸ್ ಖಾನ್ ಅಂದ್ರೆ ಬೆಂಕಿ. ಅವ ಮೊಘಲ್ ದೊರೆ. ಮೊಘಲರ ದಾಳಿ ಅಂತ ಕರಿತೀವಲ್ಲ, ಅಂತ ಮೊಘಲ ಸಾಮ್ರಾಜ್ಯದ ಚೆಂಗಿಸ್ ಖಾನನ ಮಗಳಾಗಿರುವಂತ ಚೆಂಗಿಸ್ ಖಾನನ ವಂಶಸ್ಥಳು. ಹೌದಾ? ಚೆಂಗಿಸ್ ಖಾನನ ವಂಶಸ್ಥಳ ಯಾರು ಅಂದ್ರೆ ಕುತುಲುಗ್ ನಿಗಾರ. ತೈಮೂರನ ಮುಖ್ಯಸ್ಥಳ ಯಾರಂದ್ರೆ ಉಮರ್ ಶೇಖ್. ಅವರಿಬ್ಬರಿಗೆ ಜನ್ಮ ತಾಳಿದಂತ ಬೆಂಕಿ ಯಾವ್ದಂದ್ರೆ ಬಾಬರ್. ಅವ 11ನೇ ವಯಸ್ಸಿನ ಅಧಿಕಾರ ಸ್ವೀಕಾರ ಮಾಡಿ ಅವ ಜಗತ್ತನ್ನ ಆಳ್ತೀನಿ, ಪ್ರಪಂಚವನ್ನ ಆಳ್ತೀನಿ. ಕ್ವಶನ್ ಆಗಿದೆ ನೋಡಿ. ಹಾಗಾದ್ರೆ ಅರಬಿಕ್ ಭಾಷೆಯಲ್ಲಿ ಬಾಬರ್ ಎಂಬ ಪದ ಅರ್ಥ ಏನು? ಅರಬಿಕ್ ಭಾಷೆಯಲ್ಲಿ ಇದು ಕ್ವಶನ್ ಆಗಿದೆ. ಅರಬಿಕ್ ಭಾಷೆಯಲ್ಲಿ ಬಾಬರ್ ಎಂದರೆ ಹುಲಿ ಎಂದರ್ಥ. ಯಾವ ತರ? ಶೇರ್ ಶಾ ಸೂರಿ ಎಂದರೆ ಹುಲಿ ಎಂದರ್ಥ. ಈ ಮೊಘಲ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂತ ಬಾಬರ್ ಎಂದರೆ ಅದರ ಅರ್ಥ ಏನು ಅಂದ್ರೆ ಹುಲಿ ಎಂದರ್ಥ. ಬಾಬರ್ ಎಂದರೆ ಹುಲಿ. ತಂದೆ ಉಮರ್ ಶೇಖ, ತಾಯಿ ಕುತುಲುಗ್ ನಿಗಾರ. ಚೆಂಗಿಸ್ ಖಾನನ ಮೂಲ ವಂಶಸ್ಥಳಾಗಿದ್ದು ತಂದೆ ತೈಮೂರನ ವಂಶಸ್ಥ.
ಅಂತ ಇಬ್ಬರ ಆ ದಂಪತಿಗಳು, ಆ ಆದರ್ಶ ದಂಪತಿಗಳಿಗೆ ಜನ್ಮ ತಾಳಿದಂತ ಕೂಸು, ಆ ಕಂದಮ್ಮ ಯಾವ್ದಂದ್ರ ಬಾಬರ್. ಬಾಬರ್ 11ನೇ ವಯಸ್ಸಿನಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದ. 11ನೇ ವಯಸ್ಸಿನಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿ ಆತ ಜಗತ್ತನ್ನ ಗೆಲ್ಲಬೇಕು, ಪ್ರಪಂಚದಲ್ಲಿ ನಾನು ಕೂಡ ತನ್ನದೇ ಆಗಿರುವಂತ ಆಳ್ವಿಕೆಯನ್ನು ಮಾಡಬೇಕು ಅಂತ ಹೇಳಿ ಆಶೆಯನ್ನು ಹೊಂದಿದ್ದಾನೆ. ಇಂಥ ಬಾಬರ್ನನ್ನ ಭಾರತ ದೇಶಕ್ಕೆ ಬರಮಾಡಿಕೊಂಡವರು ಯಾರು? ಇದು ಕ್ವಶನ್ ಆಗಿದೆ. ಭಾರತ ದೇಶಕ್ಕೆ ಏನು ಇಬ್ರಾಹಿಂ ಲೋಧಿ ಅಂತ ಕರಿತೀವಲ್ಲ, ಇಬ್ರಾಹಿಂ ಲೋಧಿಯನ್ನು ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತೇಳಿ ಲಾಹೋರದ ಮುಖ್ಯಸ್ಥ ಲಾಹೋರದ ಮುಖ್ಯಸ್ಥನಾಗಿರುವಂತ ದೌಲತ್ ಖಾನ್, ಮುಲ್ತಾನಿನ ಮುಖ್ಯಸ್ಥನಾದ ನೋಡಿ, ಲಾಹೋರದ ಮುಖ್ಯಸ್ಥನಾಗಿರುವಂತ ದೌಲತ್ ಖಾನ್, ಮುಲ್ತಾನಿನ ಮುಖ್ಯಸ್ಥನಾಗಿರುವಂತ ಆಲಂ ಖಾನ್, ಮುಲ್ತಾನಿನ ಮುಖ್ಯಸ್ಥನಾಗಿರುವಂತ ಆಲಂ ಖಾನ್, ಮಾಳ್ವದ ಮುಖ್ಯಸ್ಥನಾಗಿರುವಂತ ರಾಣಾ ಸಂಘ್. ಇದು ಬೆಂಕಿ, ರಾಣಾ ಸಂಘ್ ಇದು ತೀರಾ ಬೆಂಕಿ. ಯಾಕಂದ್ರೆ ಇಡೀ ತನ್ನ ಜೀವನದಲ್ಲಿ ಅರ್ಧ ಜೀವನ ಯುದ್ಧ ಭೂಮಿಯಲ್ಲಿ ಕಳೆದಂತ ವ್ಯಕ್ತಿ ಇದ್ದ. ತನ್ನ ಜೀವನದ ಅರ್ಧ ಭಾಗ ಯುದ್ಧ ಭೂಮಿಯಲ್ಲಿ ಕಳೆದಂತ ವ್ಯಕ್ತಿ ಯಾರಂದ್ರೆ ರಾಣಾ ಸಂಘ್. ಯಾರು ಕರೀತಾರೋ ಜೊತೆ ಯುದ್ಧಕ್ಕೆ ಹೋಗೇ ಬಿಡ, ಬಂದೇ ಬಿಡಲಿ ಯುದ್ಧ ಮಾಡಮ್ಮ. ಕೆಲವ್ರು ಬಹಳ ವಿಶೇಷ ಇರ್ತಾರ, ಹೊಡೆದಾಡಕ್ ಬಹಳ ಜೀವ, ಬಹಳ ಖುಷಿ ಪಡ್ತಿರ್ತಾರ. ನಡಿ ಹೊಡೆದಾಡಮ್, ಜಗಳ ಮಾಡಮ್, ಅವ್ರಿಗೆ ಹೊಡಿ, ಇವ್ರಿಗೆ ಹೊಡಿ, ಹೊಡ್ಲಿಕ್ಕೂ ರೆಡಿ, ಹೊಡ್ಸ್ಕೊಳಕ್ಕೂ ರೆಡಿ, ಆತರ. ಹಾಗಾದ್ರೆ ಲಾಹೋರದ ಮುಖ್ಯಸ್ಥನಾಗಿರುವಂತ ದೌಲತ್ ಖಾನ, ಮುಲ್ತಾನಿನ ಮುಖ್ಯಸ್ಥನಾಗಿರುವಂತ ಆಲಂ ಖಾನ, ಮಾಳ್ವದ ಮುಖ್ಯಸ್ಥನಾಗಿರುವಂತ ರಾಣಾ ಸಂಘ್, ಈ 3 ಮಂದಿ ಯಾರನ್ನ ಕರೀತಾರ ಅಂದ್ರೆ ಬಾಬರ್ ಕರೀತಾರ. ಬಾಬರ ನೀ ಬರ್ಬೇಕು, ಇಲ್ಲಿ ಒಬ್ಬ ವ್ಯಕ್ತಿ ಹರಳಾಕತ್ತಾನ, ಜಿಗದಾಡ್ಲಕತ್ತಾನ. ನಮ್ ಮಂದಿ ಏನಪ್ಪಾ ಅಂತಂದ್ರೆ ಯುದ್ಧ ಮಾಡ್ಲಿಕ್ಕೆ ಕೂಡ ಎತ್ತು, ಇನ್ನೊಬ್ಬರ ಕಡೆಯಿಂದ ಹೊಡಿಸಿ ಮಂದಿನ ಬಾಳ, ಹೌದಾ? ಇನ್ನೊಬ್ಬರನ್ನ ಕರೆಸಿ ಅವ್ರ ಕಡೆಯಿಂದ ಹೊಡ್ಸೋ ಮಂದಿನ ಜಾಸ್ತಿ. ಅವ್ರು ಕರೆಸ್ತೀನಿ, ಇವ್ರಿಗೆ ಕರೆಸ್ತೀನಿ, ಮತ್ ನೀ ಏನ್ ಮಾಡ್ತೀನಿ? ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ, ಜಿಗದಾಡ್ತಿರ್ತಾರ. ನಿನ್ನ ಕಡೆ ಏನು? ಅದಕ್ಕೆ ಏನು ಅಂತಂದ್ರೆ ಇವರು 3 ಜನ, ಲಾಹೋರದ ಮುಖ್ಯಸ್ಥನಾಗಿರುವಂತ ದೌಲತ್ ಖಾನ, ಮುಲ್ತಾನಿನ ಮುಖ್ಯಸ್ಥನಾಗಿರುವಂತ ಆಲಂ ಖಾನ, ಮಾಳ್ವದ ಮುಖ್ಯಸ್ಥನಾಗಿರುವಂತ ರಾಣಾ ಸಂಘವನ್ನು ಕರೆಸಿ. ನೋವಿನ ಸಂಗತಿ ಸ್ನೇಹಿತರೆ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾಣಿಪತ್ ಕದನ ನಡೀತು. ಅವ್ರ ಉದ್ದೇಶ ಏನು ಅಂತಂದ್ರೆ, ಇವ್ರು 3 ಜನರ ಉದ್ದೇಶ ಏನಂದ್ರೆ ಹೇಗಾದ್ರೂ ಮಾಡಿ ಅವನ್ನ ಸೋಲಿಸಿ ನಿಮ್ ದೇಶಕ್ಕೆ ಹೋಗುವಂತ. ಆ 3 ಜನ ಕೂಡ್ಕೊಂಡು ಏನ್ ಮಾಡ್ತಾರ ಅಂದ್ರೆ ಇವ್ನ ಕರೀತಾರೆ. ಯಾರಿಗೆ ಕರೀತಾರೆ? ಬಾಬರ್ ಕರೀತಾರೆ. 3 ಜನ ಕೂಡ್ಕೊಂಡು ರೊಕ್ಕ ಹಾಕಿ ಪಟ್ಟಿ ಹಾಕಿ ಎಷ್ಟು ಜಮಾ ಮಾಡಿ ಅವ್ರಿಗೆಲ್ಲ ಅವ್ನು ಬಂದಂತ ವ್ಯಕ್ತಿಗೆ ಚಾ, ಚೋಡ, ನಾಷ್ಟ ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಯುದ್ಧ ಮಾಡಮ್ಮ ಅಂತ ಹೇಳಿ ಅವನು ಕರೆಸ್ತಾರ. ಅವ ಬಂದ್ ಏನ್ ಮಾಡ್ತಾನಂದ್ರೆ 1526 ಏಪ್ರಿಲ್ 21ರಂದು 1526 ಏಪ್ರಿಲ್ 21ರಂದು ಪ್ರಥಮ ಪಾಣಿಪತ್ ಕದನ ನಡೀತದೆ. ಯಾವ ರಾಜ್ಯ ಅಂದ್ರ ಹರಿಯಾಣ ರಾಜ್ಯದಲ್ಲಿ ಪ್ರಥಮ ಪಾಣಿಪತ್ ಪಾಣಿಪತ್. ಈ ಪ್ರಥಮ ಪಾಣಿಪತ್ ಕದನದಲ್ಲಿ ಯಾರು ಸೋಲ್ತಾರಂದ್ರೆ ಬಾಬರ್ ಸೋಲ್ತಾನ. ಪಾಪ ಹೀನಾಯವಾಗಿ ಸೋಲಿಸ್ತಾರೆ ಬಾಬರ್, ಅವಮಾನ ಮಾಡಿ ಹೀನಾಯವಾಗಿ. ಇಬ್ರಾಹಿಂ ಲೋಧಿಗೆ ಅವಮಾನ ಆಗ್ತದೆ. ಇಬ್ರಾಹಿಂ ಲೋಧಿಯನ್ನ ಹೀನಾಯದಿಂದ ಸೋಲಿಸ್ತಾರೆ, ಅವಮಾನ ಮಾಡಿ ಮೋಸದಿಂದ ಇಬ್ರಾಹಿಂ ಲೋಧಿ ಸೋತು ಹೋಗ್ತಾನೆ. ಇಬ್ರಾಹಿಂ ಲೋಧಿ ಸೋತು ಹೋಗ್ತಾನೆ. ಇಲ್ಲಿ ಬಾಬರ್ ಗೆಲ್ತಾನೆ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ಮಧ್ಯೆ ನಡೆದಂತ ಯುದ್ಧ ಯಾವಂದ್ರೆ ಹರಿಯಾಣ ರಾಜ್ಯದ ಪ್ರಥಮ ಪಾಣಿಪತ್ ಕದನ. ಆ ಹರಿಯಾಣ ರಾಜ್ಯದ ಪ್ರಥಮ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿ ಮತ್ತು ಇಬ್ರಾಹಿಂ ಲೋಧಿ ಸೋಲ್ತಾನೆ, ಬಾಬರ್ ಗೆಲ್ತಾನೆ. ಬಟ್ ಮೋಸದಿಂದ ಸೋಲಿಸ್ತಾರೆ ಸ್ನೇಹಿತರೆ. ಬಹಳಷ್ಟು ಅವಮಾನ ಮಾಡಿ, ಚಿತ್ರಹಿಂಸೆ ಕೊಟ್ಟು, ನೋವಿಂದ ಇವರು ಅಷ್ಟು ಮಂದಿ ಕೂಡಿ ಇವ್ರು ನಗ್ತಿದ್ರು ಇವ್ರನ್ನ ಸೋಲಿಸುವಂತ ಸಮಯದಲ್ಲಿ ಅವಾಗ ಬಾಬರ್ ಅಂತಾನೆ, ಎಷ್ಟು ಸಮೃದ್ಧವಾಗಿರುವಂತ ನಾಡು ಇದು, ಎಷ್ಟು ಕಲ್ಯಾಣವಾಗಿರುವಂತ ನಾಡಿದು. ಈ ನಾಡಿನಲ್ಲಿ ನಾನೇ ಏಕೆ ಸಾಮ್ರಾಜ್ಯವನ್ನು ಕಟ್ಟಬಾರದೆ? ನಾನೇ ಇಲ್ಲಿ ಯಾಕೆ ಸಾಮ್ರಾಜ್ಯವನ್ನು ಕಟ್ಟಬಾರದು? ಈ ನಾಡಿನಲ್ಲಿ ನಾನೇ ಒಂದು ಸ್ವಂತ ಸಾಮ್ರಾಜ್ಯವನ್ನು ಯಾಕೆ ಕಟ್ಟಬಾರದು ಅಂದಾಗ ಇವ್ರು ಹೊಟ್ಟ್ಯಾಗ ಮೆಣಸಿಗೆ ಕರೆದಂಗಾಯ್ತು. ಹೊಟ್ಟ್ಯಾಗ ನಾಲ್ಕದ ಹಸಿ ಮೆಣಸಿಕಾಯಿ, ಹೌದಾ? ನೋಡಿ ಏನಂತಾರಲ್ಲ ಇದು. ಅವ್ರು ಸುಮ್ಮಿದ್ದಂತ ವ್ಯಕ್ತಿ ನೀವು ಕರ್ಕೊಂಡ್ ನಮ್ ಕಡೆ ಬಾಳ ಚಂದ ಅಂತಾರ. ಅದಕ್ಕೆ ಆ 3 ಮಂದಿ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಆ ಮೂರು ಮಂದಿ ಸೋಲಿಸ್ತಾನೆ. ಇವ್ ಬಹಳ ಡೇಂಜರ್ ಇರ್ತಾನೆ ಬಾಬರ್.
ಅದಕ್ಕೆ ಬಾಬರ್ ಏನ್ ಮಾಡ್ತಾನಂದ್ರೆ ಬಾಬರ್ನ ಮೊಟ್ಟ ಮೊದಲ ಕದನ ಯಾವುದು ಅಂತ ಕೇಳಿದ್ದಾನೆ. ಬಾಬರ್ನ ಮೊದಲ ಕದನ ಅನುಕ್ರಮವಾಗಿ ಕದನಗಳು ಕೇಳ್ತಾರೆ. ಬಾಬರ್ನ ಮೊದಲ ಕದನ ಯಾವುದಂದ್ರ ಅದು ಬಿಹಾರ್ ರಾಜ್ಯದು ಹರಿಯಾಣ ರಾಜ್ಯದಲ್ಲಿ ನಡೆದಂತ ಪ್ರಥಮ ಪಾಣಿಪತ್ ಕದನ. ಪ್ರಥಮ ಪಾಣಿಪತ್ ಕದನ 1526ರಲ್ಲಿ ಪ್ರಥಮ ಪಾಣಿಪತ್ ಕದನ. ಪ್ರಥಮ ಪಾಣಿಪತ್ ಕದನ. ಪಾಣಿಪತ್ ಕದನ. ಈ ಪ್ರಥಮ ಪಾಣಿಪತ್ ಕದನದಲ್ಲಿ ಯಾರು ಸೋತರು ಅಂದ್ರೆ ಇಬ್ರಾಹಿಂ ಲೋಧಿ ಸೋತೋದ. ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ ಸೋಲ್ತಾನೆ. ಯಾರು ಗೆಲ್ತಾರ ಅಂದ್ರೆ ಬಾಬರ್ ಗೆಲ್ತಾನೆ. ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ಮಧ್ಯೆ ನಡೆದಂತ ಪ್ರಥಮ ಕದನ ಯಾವ್ದಂದ್ರ ಪಾಣಿಪತ್ ಕದನ. ಯಾವ ವರ್ಷ ಅಂದ್ರೆ 1526. 1526ರಲ್ಲಿ ಪ್ರಥಮ ಪಾಣಿಪತ್ ಕದನ ನಡೆಯಿತು. ಇಲ್ಲಿ ಇಬ್ರಾಹಿಂ ಲೋಧಿ ಏನಾದಂದ್ರೆ ಸೋತನು, ಬಾಬರ್ ಗೆಲ್ತಾನೆ. ಇನ್ನ ಈತನ ಎರಡನೇ ಕದನ ಯಾವ್ದಂದ್ರೆ ಕಣ್ಣುವ ಕದನ ಅಂತ ಕರೀತೀವಿ. ವೆರಿ ಇಂಪಾರ್ಟೆಂಟ್. ಈತನ ಎರಡನೇ ಕದನ ಯಾವಂದ್ರ ಕಣ್ಣುವ ಕದನ. ಕಣ್ಣುವ ಕದನ ಇದನ್ನು ಕ್ವಶನ್ ಆಗಿದೆ, ಅನುಕ್ರಮವಾಗಿ ಕೇಳಿದ್ದಾನೆ. ಕಣ್ಣುವ ಕದನ ಯಾವ ವರ್ಷ ಅಂದ್ರ 1527ರಲ್ಲಿ. 1527ರಲ್ಲಿ ಕಣ್ಣುವ ಕದನ ನಡೀತದೆ. ಆ ಕಣ್ಣುವ ಕದನ ಯಾರೊಂದೇ ನಡೀತದೆ? ಮೇದಿನ ರಾಯ ಅನ್ನುವಂತ ವ್ಯಕ್ತಿ, ಸಾರಿ ರಾಣಾ ಸಂಗಮ್. ರಾಣಾ ಸಂಘ ಅಂತ ಕರಿತೀವಲ್ಲ, ರಾಣಾ ಸಂಘ್. ರಾಣಾ ಸಂಘ್. ರಾಣಾ ಸಂಘ ಮೊದಲೇ ಯುದ್ಧ ಭೂಮಿಯಲ್ಲಿ ಯುದ್ಧ ಅಂದ್ರೆ ಬಹಳ ಇಷ್ಟ ಆತನಿಗೆ. ರಾಣಾ ಸಂಘ ಯಾರಿಗೆ ಕರಿತಾನಂದ್ರೆ ಬಾಬರ್ ಕರ್ತಾನೆ. ಹಾಗೆ ಹೋಗ್ಲಿ ಬಾ ಯುದ್ಧ ಮಾಡಮ್ಮ. ಅವಾಗ ಬಾಬರ್ ಏನ್ ಮಾಡಿಬಿಡ್ತಾನಂದ್ರೆ ರಾಣಾ ಸಂಘನನ್ನ, ಅತಿ ಹೆಚ್ಚು ಯುದ್ಧ ಭೂಮಿಯಲ್ಲಿ ಬ್ಯಾಟಿಂಗ್ ಆಡಿದಂತ ವ್ಯಕ್ತಿ ರಾಣಾ ಸಂಘ್. ಈತ ರಜಪೂತರಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರುವಂತ ದೊರೆ ಯಾರಂದ್ರೆ ರಾಣಾ ಸಂಘ್. ಇಂಥ ರಾಣಾ ಸಂಘನನ್ನ ಯಾವ ಕದನದಲ್ಲಿ ಅಂದ್ರೆ ಕಣ್ಣುವ ಕದನದಲ್ಲಿ. ರಾಣಾ ಸಂಘನನ್ನ ಕಣ್ಣುವ ಕದನದಲ್ಲಿ ಯಾರು ಸೋಲಿಸಿದ್ರು ಅಂದ್ರೆ ಬಾಬರ್. ಹಾಗಾದ್ರೆ ಬಾಬರ್ನ ಮೊದಲ ಯುದ್ಧ ಅಂದ್ರ ಪ್ರಥಮ ಪಾಣಿಪತ್ ಕದನ. ಬಾಬರ್ನ ಎರಡನೇ ಕದನ ಅಂದ್ರ ಕಣ್ಣುವ ಕದನ. ಬಾಬರ್ನ ಮೂರನೇ ಕದನ ಅಂದ್ರ ಚಂದೇರಿ ಕದನ ಅಂತ ಬರ್ತದೆ. ಚಂದೇರಿ ಕದನ ಯಾವಾಗಂದ್ರ 1528ರಲ್ಲಿ. 1528ರಲ್ಲಿ ಚಂದೇರಿ ಕದನ ಅಂತ ಕರೀತಾರೆ. ಚಂದೇರಿ ಕದನ. ಚಂದೇರಿ ಕದನ. ಈ ಚಂದೇರಿ ಕದನದಲ್ಲಿ ಯಾರನ್ನ ಸೋಲಿಸ್ತಾನೆ ಅಂತಂದ್ರೆ ಮೇದಿನ ರಾಯ ಅನ್ನುವಂತ ವ್ಯಕ್ತಿ. ಮೇದಿನ ರಾಯ. ಇವ ಮೇದಿನ ರಾಯನ ವಿಶೇಷ ಏನಂದ್ರೆ ಕಂಡವ್ರು ಬೈತಿರ್ತಾನೆ. ಶಿಕ್ಷಕರು ಬೈದು, ಯಾಕಂದ್ರೆ ಹೈಯನ್ ಮಾತಾಡುದು, ಕಚ್ ಬಿಚ್ ಬೈದು, ಮತ್ತೆ ಹೆವಿ ಡ್ರಿಂಕರ್ ಮೇದಿನ ರಾಯ್. ಭಯಂಕರ ಡ್ರಿಂಕರ್ ಮನುಷ್ಯ ಆಗಿದ್ದ. ಹುಚ್ಚುತ್ಸಾರ ಬಯ್ಯವ, ಆಡವ. ಅವಾಗ ಬಾಬರ್ ಬೈದ್ ಬಿಟ್ಟಿದ್ದ, ಯಾವ ಲೇಯ ಬಂದವ, ಏನ್ ನಮ್ಮ ಭಾರತ ದೇಶದಲ್ಲಿ ಸಾಮ್ರಾಜ್ಯ ಕಟ್ಬೇಕತ್ ಮಾಡಿ ಅವ್ನು ಹೊಡಿತೀನಿ ಬಡಿತೀನಿ ಹಂಗ ಹಿಂಗ ಅಂತೇಳಿ ಹುಚ್ಚುತ್ಸಾರ ಕುಡಿದು ಒದರಾಡ್ಬಿಟ್ಟಿರ್ತಾನೆ. ಯಾರು ಅಂತಂದ್ರೆ ಮೇದಿನ ರಾಯ್. ಅಂತ ಮೇದಿನ ರಾಯನನ್ನ ಏನ್ ಮಾಡ್ತಾನೆ ಅಂದ್ರೆ ಚಂದೇರಿ ಕದನದಲ್ಲಿ ಸೋಲಿಸ್ತಾನೆ. ಒಂದು ಬಲಾಢ್ಯ ಸೈನ್ಯ ಇತ್ತು ಮೇದಿನ ರಾಯಂದು ಕೂಡ ಬಲಾಢ್ಯ ಸೈನ್ಯ. ಅಂತ ಬಲಾಢ್ಯ ಸೈನ್ಯ ಹೊಂದಿರುವಂತ ಮೇದಿನ ರಾಯನನ್ನ 1528ರಲ್ಲಿ ಚಂದೇರಿ ಕಳಗ ಅಂತ ಕರೀತಾರೆ. ಇಂಥ ಚಂದೇರಿ ಕಳಗದಲ್ಲಿ ಯಾರನ್ನ ಅಂದ್ರ ಮೇದಿನಿ ರಾಯನ ಎನ್ನುವಂತ ವ್ಯಕ್ತಿಯನ್ನ ಸೋಲಿಸ್ತಾರೆ. ಯಾವ ಕದನ ಅಂದ್ರೆ 1528. ಇದು ಕ್ವಶನ್ ಆಗಿದೆ, ವೆರಿ ಇಂಪಾರ್ಟೆಂಟ್. 1528ರಲ್ಲಿ ಚಂದೇರಿ ಕಾಳಗ ಅಂತ ಕರಿತೀವಿ. ಆ ಚಂದೇರಿ ಕಾಳಗದಲ್ಲಿ ಮೇದಿನ ರಾಯ. ಅರ್ಥ ಆಗ್ತಾ ಇದೆಯಾ? ತಿಳಿತಾ ಇದೆಯಾ? ಎಸ್. ಭಾರತ ದೇಶದಲ್ಲಿ ಮೊಘಲ ಸಾಮ್ರಾಜ್ಯವನ್ನು ಕಟ್ಟಿದಂತ ವ್ಯಕ್ತಿ ಬಾಬರ್. ಬಹಳ ಹುಚ್ಚುತ್ಸಾರ ಕಳೆದಿದ್ದಾರ. ನಾ ಎಷ್ಟು ಹೇಳ್ತೀನಿ ಸಿಂಪಲ್ ಕಲ್ಕೊತವ್ರಿ. ನಿಮ್ ಲಿಂಕ್ ಸಿಗ್ತಾವ, ಆನ್ಸರ್ ಮಾಡ್ಕೊತ ಹೋಗ್ಬಿಡೋದು. ಹೌದಾ? ಈತನನ್ನು ವೆಲ್ಕಮ್ ಮಾಡಿಕೊಂಡು ಸ್ವಲ್ಪ ವ್ಯಕ್ತಿ ನೆನಪಿಡ್ರಿ, ಸ್ವಲ್ಪ ಅದು ಕಷ್ಟ ಅನಿಸ್ತದೆ. ಲಾಹೋರದ ಮುಖ್ಯಸ್ಥ ದೌಲತ್ ಖಾನ್. ಮುಲ್ತಾನಿನ ಮುಖ್ಯಸ್ಥ ಆಲಂ ಖಾನ್. ಮಾಳ್ವದ ಮುಖ್ಯಸ್ಥ ರಾಣಾ ಸಿಂಗ್. ಮಾಳ್ವ ಅಂದ್ರೆ ಪ್ರಸ್ತುತ ಮಧ್ಯಪ್ರದೇಶ ಅಂತ ಕರಿತೀವಿ. ಬಾಬರ್ನ ತಂದೆ ಯಾರಂದ್ರೆ ಉಮರ್ ಶೇಖ್. ತೈಮೂರನ ವಂಶಸ್ಥ. ಜಗತ್ತನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡಬೇಕನ್ನೋ ಉದ್ದೇಶ ಹೊಂದಿದ್ದ. ತಾಯಿ ಯಾರಂದ್ರ ಕುತುಲುಗ್ ನಿಗಾರ್. ಚೆಂಗಿಸ್ ಖಾನ್. ಎರಡು ಬೆಂಕಿನೇ, ಅದು ಬೆಂಕಿ ಇದು ಬೆಂಕಿ. ಅದು ತೈಮೂರ್ ಹಂಗ ಬೆಂಕಿ, ಅದು ಚೆಂಗಿಸ್ ಖಾನ್ ಹಿಂಗ ಬೆಂಕಿ. ಮೊಘಲ ಸಾಮ್ರಾಜ್ಯಕ್ಕೆ ಮೊಘಲ್ ಎಂದು ಬರಲ ಕಾರಣ ಏನಂದ್ರೆ ಮೊಘಲ್ ಅಂದ್ರೆ ಏನು? ಈ ತುಕ್ಲುಗ್ ನಿಗಾರ್ ಆ ಒಂದು ಮೂಲತಃ ಮೊಘಲ ಸಾಮ್ರಾಜ್ಯದ ಮಹಿಳೆಯಾಗಿದ್ದರಿಂದ ತನ್ನ ತಾಯಿ ಹೆಸರನ್ನು ಈ ಸಾಮ್ರಾಜ್ಯಕ್ಕೆ ಇಡ್ತಾನೆ. ಬಾಬರನ ಕಾಲಾವಧಿ 1526ರಿಂದ 1530. ಮೊಘಲ ಸಾಮ್ರಾಜ್ಯ ಸ್ಥಾಪಕ ಯಾರಂದ್ರ ಬಾಬರ್. ಈತನ ಮೂಲ ಪ್ರದೇಶ ಅಂದ್ರೆ ಫರ್ಗನ್ ಅನ್ನುವಂತ ನಾಡಿನಿಂದ ಬಂದಿರ್ತಾನೆ. ಬಾಬರ್ ಅಂದ್ರೆ ಅರಬಿಕ್ ಭಾಷೆಯಲ್ಲಿ ಹುಲಿ ಎಂದರ್ಥ. ಲಾಹೋರದ ಮುಖ್ಯಸ್ಥನಾಗಿರುವಂತ ದೌಲತ್ ಖಾನ್, ಮುಲ್ತಾನ್ ಮುಖ್ಯಸ್ಥನಾಗಿರುವಂತ ಆಲಂ ಖಾನ್, ಮಾಳ್ವದ ಮುಖ್ಯಸ್ಥನಾಗಿರುವಂತ ರಾಣಾ ಸಿಂಗ್. ಈ ಮೂರು ವ್ಯಕ್ತಿಗಳು ಈತನಿಗೆ ಆಹ್ವಾನ ಕೊಡ್ತಾರೆ. ಯಾರನ್ನು ಹಿಡಿಯುವ ಸಲುವಾಗಿ ಅಂದ್ರೆ ಇಬ್ರಾಹಿಂ ಲೋಧಿ. ಇಬ್ರಾಹಿಂ ಲೋಧಿ ಯಾರಂದ್ರ ಲೋಧಿ ಸಂತತಿಯ ಕೊನೆಯ ದೊರೆ. ಲೋಧಿ ಸಂತತಿಯ ಕೊನೆಯ ದೊರೆಯಾಗಿರುವಂತ ಇಬ್ರಾಹಿಂ ಲೋಧಿಯನ್ನು ಸೋಲಿಸುವಂತ ಉದ್ದೇಶಕ್ಕಾಗಿ 1526 ಏಪ್ರಿಲ್ 21ರಂದು 1526 ಏಪ್ರಿಲ್ 21ರಂದು ಇಬ್ರಾಹಿಂ ಲೋಧಿ ಮತ್ತು ಬಾಬರ್ನ ಮಧ್ಯದಲ್ಲಿ ಹರಿಯಾಣ ರಾಜ್ಯದ ಪಾಣಿಪತ್ ಎಂಬ ಸ್ಥಳದಲ್ಲಿ ಕದನ ನಡೀತದೆ. ಅದನ್ನು ನಾವು ಪಾಣಿಪತ್ ಕದನ ಅಂತ ಕರಿತೀವಿ. 1526 ಪ್ರಥಮ ಪಾಣಿಪತ್ ಕದನ.
ಈ ಪ್ರಥಮ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನೆ, ಬಾಬರ್ ಗೆಲ್ತಾನೆ. ಇನ್ನು 1527ರಲ್ಲಿ ಕಣ್ವ ಕಾಳಗ. ಆ ಕಣ್ವ ಕಾಳಗದಲ್ಲಿ ರಾಣಾ ಸಂಘ ಅನ್ನುವಂಥ ವ್ಯಕ್ತಿ, ರಾಣಾ ಸಂಘ ಮಾಳವದ ಮುಖ್ಯಸ್ಥನಾಗಿರುವಂತಹ ರಾಣಾ ಸಂಘ ಯುದ್ಧ ಭೂಮಿಯಲ್ಲಿ ಕೊಲೆಯಾಗ್ತಾನೆ. ಇನ್ನು 1528ರಲ್ಲಿ ಚಂದೇರಿ ಕಾಳಗ. ಆ ಚಂದೇರಿ ಕಾಳಗದಲ್ಲಿ ಹುಚ್ಚುಚ್ಚಾರ ಮಾತಾಡ್ತಿದ್ದ ಯಾರಂದ್ರ ಮೇದಿನ ರಾಯ ಅನ್ನುವಂಥ ವ್ಯಕ್ತಿ. ಆ ಮೇದಿನ ರಾಯನನ್ನು ಯಾರು ಸೋಲಿಸ್ತಾರಂದ್ರ ಈ ಮೇದಿನ ರಾಯನ 1528ರಲ್ಲಿ ಚಂದೇರಿ ಕಾಳಗದಲ್ಲಿ ಮೇದಿನ ರಾಯನನ್ನು ಸೋಲಿಸಿದಂತ ವ್ಯಕ್ತಿ ಯಾರಂದ್ರ ಯಾರು? ಬಾಬರ್. ಇನ್ನು ಬಾಬರ್ ಹೊಡಿಬೇಕು ಅಂತ ಹೇಳಿ ಈ ಇಬ್ರಾಹಿಂ ಲೋಧಿ ಇದ್ನಲ್ಲ, ಇಬ್ರಾಹಿಂ ಲೋಧಿ ಒಬ್ಬ ತಮ್ಮಿದ್ದ. ಅವ ಕನ್ನ ಬಿಡಂಗಿಲ್ಲ, ಇವನ್ ಒಟ್ಟು ಹೊಡಿತೀನಿ ಅಂತೇಳಿ ಕುಂಡಗಲ್ಲ, ಕಲ್ಲ, ಬಡಿಗಿ, ಖಾರ, ಉಪ್ಪ, ಕೊಳ್ಳಿ, ಮೆಣಸಿನಕಾಯಿ ಎಲ್ಲಾ ತಗೊಂಡು ಅವ ಕೂತಿದ್ದ. ಯಾರು? ಇಬ್ರಾಹಿಂ ಲೋಧಿ ತಮ್ಮ. ಇಬ್ರಾಹಿಂ ಲೋಧಿ ತಮ್ಮ ಯಾರು? ಸಹೋದರನಾಗಿರುವಂತ ಮೊಹಮ್ಮದ್ ಲೋಧಿ. ಇದು ಕ್ವಶನ್ ಆಗಿದೆ. ಮೊಹಮ್ಮದ್ ಲೋಧಿ ಯಾರಂದ್ರೆ ಇಬ್ರಾಹಿಂ ಲೋಧಿಯ ಸಹೋದರ. ಇಬ್ರಾಹಿಂ ಲೋಧಿಯ ಸಹೋದರನಾಗಿರುವಂತ ಮೊಹಮ್ಮದ್ ಲೋಧಿ ಮತ್ತು ಬಾಬರ್ ಮಧ್ಯದಲ್ಲಿ 1529ರಲ್ಲಿ ನಡೆದಂತ ಕಾಳಗ ಯಾವಂದ್ರ ಗೋಗ್ರಾ ಕದನ ಅಂತ ಕರೀತಾರೆ. ಗೋಗ್ರಾ ಕದನ. ಈ ಗೋಗ್ರಾ ಕದನದಲ್ಲಿ ಇಬ್ರಾಹಿಂ ಲೋಧಿ ಏನ್ ಮಾಡ್ತಾನೆ ಗೊತ್ತಾ? ಬಾಬರ್ ಏನ್ ಮಾಡ್ತಾನೆ, ಈ ಮೊಹಮ್ಮದ್ ಲೋಧಿಗೆ ಹೊಡೆದರ್ಲಕ್ಕನ ಹೆಡ್ಡಿಕನ ಚಂಡ ಮುರಿದವು, ಕತ್ತರಿಸ್ಕೊಂಡ್ಬಿಡ್ಬೇಕು. ಇವ್ ಎಲ್ಲಾ ಖಾರ, ಉಪ್ಪ, ಬಡಿಗಿ, ಕೊಳ್ಳಿ ಎಲ್ಲಾ ರೆಡಿ ಮಾಡ್ಕೊಂಡಿರ್ತಾನೆ. ನಾವು ಬಿಟ್ರು ಮನೆಗಳು ಬೀಳ್ತಾನೆ. ಮೊದಲೇ ಬಾಬರ್ ಸ್ಟ್ರಾಂಗ್. ಇಂಥ ಬಾಬರ್ ಯಾರನ್ನ ಸೋಲಿಸಿದ ಅಂದ್ರ ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದ. ಅರ್ಥ ಆಗ್ತಾ ಇದೆಯಾ? 1526 ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿದ. 1527ರಲ್ಲಿ ಕಣ್ವ ಕದನದಲ್ಲಿ ರಾಣಾ ಸಂಗಮನ್ನು ಸೋಲಿಸಿದ. ಇನ್ನು 1528ರಲ್ಲಿ ಚಂದೇರಿ ಕಾಳಗದಲ್ಲಿ ಮೇದಿನ ರಾಯನನ್ನು ಸೋಲಿಸಿದ. ಇನ್ನು 1529ರಲ್ಲಿ ಯಾವ ಕದನ ಅಂತಂದ್ರೆ ಗೋಗ್ರಾ ಕದನ. ಈ ಗೋಗ್ರಾ ಕದನದಲ್ಲಿ ಯಾರನ್ನು ಸೋಲಿಸಿದ ಅಂದ್ರ ಮೊಹಮ್ಮದ್ ಲೋಧಿಯನ್ನು ಸೋಲಿಸಿದ. ಅನುಕ್ರಮವಾಗಿ ನೆನಪಿಡಿ. ಪಾಣಿಪತ್ ಕದನ, ಅದಾದ ನಂತರ ಕಣ್ವ ಕಾಳಗ ಆದ ಮೇಲೆ ಚಂದೇರಿ ಕಾಳಗ ಆದ ನಂತರ ಗೋಗ್ರಾ ಕದನ. ನೆನಪುಳಿತದ? ಪಾಣಿಪತ್ ಕದನ, ಕಣ್ವ ಕಾಳಗ, ಚಂದೇರಿ ಕಾಳಗ, ಗಾಗ್ರಾ ಕದನ ಅಥವಾ ಗೋಗ್ರಾ ಕದನ. ಯಾವ ವರ್ಷ? ಇದು 1526, ಇದು 1527, ಇದು 1528, ಇದು 1529. ಹೀಗೆ ಅನುಕ್ರಮವಾಗಿ ಕೇಳ್ತಾನೆ. ಬಾಬರ್ ಮಾಡಿರ್ತಕ್ಕಂಥ ಯುದ್ಧಗಳು ಅಥವಾ ಬಾಬರ್ ಮತ್ತು ಹುಮಾಯೂನ್ ಯುದ್ಧಗಳನ್ನ ಮಿಕ್ಸ್ ಮಾಡ್ತಾನೆ. ಮಿಕ್ಸ್ ಮಾಡಿ ಕೇಳಿದಾಗ ಯಪ್ಪ ಇದು ಕೇಳೇ ಇಲ್ಲ ಅನ್ನಬಾರದು, ನೆನಪಿಡಿ ಅಂತ ನಾ ಹೇಳುದು. ಇವತ್ತ ಸ್ಟಾರ್ಟ್ ಆಗಿದೆ ಮೊಘಲ ಸಾಮ್ರಾಜ್ಯ. ಇನ್ 2-3ರಿಂದ ಮುಗಿತದ. ಇವತ್ತ ಇಬ್ರು ಮುಗಿತಾರ. ಒಬ್ಬ ಬಾಬರ್ ಮುಗಿದ ನೆಕ್ಸ್ಟ್ ಹುಮಾಯೂನ್ ಮುಗಿಸ್ತಾನ. ನಾವು ಮಕ್ಕಳಂಗಿಲ್ಲ. ಇವತ್ತು ಹುಮಾಯೂನ್ ಬಾಬರ್ ಇಬ್ರು ಮುಗಿತಾರ. ಬಾಬರ್ ಹುಮಾಯೂನ್ ಮುಗಿದ್ಮೇಲೆ ನಾಳೆ ಅಕ್ಬರ್ ಬರ್ತಾನೆ. ಅಕ್ಬರ್ನ ಸಾಧನೆಗಳು ಅದು ನೋಡ್ಬೇಕಲ್ಲ. ಸಂತಗಳು, ಕವಿಗಳು ಅಳುದು, ಕರಿದು, ಚಿರುದು, ದೊಡ್ಡ ಅರಮನೆ ಕಟ್ಟೋದು, ಅವ ಪಾರಿವಾಳ ಹಾರಿ ಬಿಡೋದು, ದೊಡ್ಡ ಇತಿಹಾಸ ಇದೆ ಬಾಬರ್ನ. ಅಕ್ಬರ್ ಮೇಲೆ ಅಕ್ಬರ್ನ ಫಿಕ್ಸ್ ಕ್ವಶನ್. ಇಲ್ಲಿ ಕ್ವಶನ್ ಏನ್ ಕೇಳ್ತಾನೆ ಗೊತ್ತಾ? KS ಆಗಲಿ, ಯಾವುದೇ ಆಗಲಿ, PSI ಆಗಲಿ 2 ಕದನ ಕೊಡ್ತಾನೆ. 2 ಕದನ 3 ಕದನ ಮಿಕ್ಸ್ ಮಾಡಿ ಇದರಲ್ಲಿ ಯಾರು ಬಾಬರ್ ಮಾಡದೇ ಇರುವಂತ ಕದನ ಯಾವುದು, ಹುಮಾಯೂನ್ ಮಾಡದೇ ಇರುವಂತ ಕದನ ಯಾವುದು, ಈ ತರ ಪ್ರಶ್ನೆಗಳನ್ನು ಕೇಳ್ತಾನೆ. ಇತಿಹಾಸ. ಬಾಬರ್ ಯಾವ ವರ್ಷ ಮರಣ ಅಪ್ಪಿದ ಅಂದ್ರ 1530ರಲ್ಲಿ ಮರಣ ಅಪ್ಪಿದ. ಬಾಬರ್ 1530ರಲ್ಲಿ ಮರಣ ಆಗ್ತಾನೆ. ಆ ಬಾಬರ್ ಮರಣ ಅಪ್ಪುವ ಸಮಯದಲ್ಲಿ ಒಂದು ಕೆಲಸ ಮಾಡ್ತಾನೆ ಬಾಬರ್. ಏನು ಅಂತಂದ್ರೆ ತನ್ನ ಹೆಸರಿನಲ್ಲಿ ಬಾಬ್ರಿ ಮಸೀದಿಯನ್ನು ಕಟ್ಟಿಸ್ತಾನೆ. ಇವತ್ತು ಉತ್ತರ ಪ್ರದೇಶದ ಅಯೋಧ್ಯ ಅಂತ ಕರಿತೀವಿ ಗೊತ್ತಾ? ಆ ಉತ್ತರ ಪ್ರದೇಶದ ಅಯೋಧ್ಯದಲ್ಲಿರುವಂತ ರಾಮ ಜನ್ಮಭೂಮಿ ಅಂತ ಕರೀತಾರೆ. ಆ ರಾಮ ಜನ್ಮಭೂಮಿಯಲ್ಲಿ ಕಟ್ಟಿಸಿರತಕ್ಕಂಥ ಮಸೀದಿ ಯಾವ್ದಂದ್ರೆ ಬಾಬ್ರಿ ಮಸೀದಿ. ಬಾಬ್ರಿ ಮಸೀದಿ ವಿವಾದ ಕೇಳಿರಿ ಹೆಸರ? ಬಾಬ್ರಿ ಮಸೀದಿ ಅಂತ ಹೆಸರು ಕೇಳಿರಲ್ಲ? ತೀರ್ಪು ಕೊಟ್ಟಿತು. ಬಾಬ್ರಿಯನ್ನು ರಾಮ ಮಂದಿರ, ಅಯೋಧ್ಯ, ಉತ್ತರ ಪ್ರದೇಶ. ನಿಮ್ಗೆ ನೆನಪದಲೇ ಯಾರಿಗೂ ಗೊತ್ತು. ನೀವು ಜಗತ್ ತಲೆ ಕಳಿಸ್ಕೊಳಂಗಿಲ್ಲ. ಪ್ರಪಂಚ ಏನ್ ತಗೊಂಡ ನಾವು ಆರಾಮಿದ್ರೆ ಸಾಕನ್ನುವಂತ ವಿಚಾರ ನಿಮ್ಗೆ ಹೌದಲ್ಲ? ಯಾರ ಕಟ್ತಾರೋ ಏನ್ ಮಾಡ್ತಾರೋ ಕೆಲವು ಒಟ್ಟ ವಿಚಾರ ಮಾಡಂಗಿಲ್ಲ. ಹಾಗಾದ್ರೆ 1530ರಲ್ಲಿ ಈತ ಕಟ್ಸಿರ್ತಕ್ಕಂಥ ಮಸೀದಿ ಹೆಸರು ಏನಂದ್ರ ಬಾಬ್ರಿ ಮಸೀದಿ ಅಂತ ಕರಿತೀವಿ. ಬಾಬ್ರಿ ಮಸೀದಿ. ಹಾಗಾದ್ರೆ ಈತನ ಸಮಾಧಿ ಎಲ್ಲಿದೆ? ಈತನ ಸಮಾಧಿ, ಮೊದಲ ಸಮಾಧಿ ಎಲ್ಲಿದೆ ಅಂದ್ರ ಆಗ್ರಾದ ಅರಾಮಬಾಗ್ ಅನ್ನುವಂತ ಸ್ಥಳದಲ್ಲಿ. ಈತ 1530ರಲ್ಲಿ ಮರಣ ಆಗ್ತಾನೆ. ಸಮಾಧಿಗಳ ಮೇಲೆ ಕ್ವಶನ್ ಕೇಳ್ತಾರೆ, ನೆನಪಿಡಿ. ಎಲ್ಲೆಲ್ಲಿ ಅಂತ್ಯ ಸಂಸ್ಕಾರ ಆದಂತ ಪಕ್ಕ ಕ್ವಶನ್. ಬಾಬರನ ಸಮಾಧಿ ಎಲ್ಲಿದೆ, ಹುಮಾಯೂನ್ ಸಮಾಧಿ ಎಲ್ಲಿದೆ, ಸಮಾಧಿ ಎಲ್ಲಿ ಅದಾವ ಹುಟ್ಟಿದ್ ಕೇಳಂಗಿಲ್ಲ ಅವರು. ಸಮಾಧಿ ಎಲ್ಲಿವೆ, ಅವ ಹೆಂಗ್ ಸತ್ತದ್ದ ಹೆಂಗ, ಸಮಾಧಿ ಎಲ್ಲಿವೆ, ಇವು ಫಿಕ್ಸ್ ಕ್ವಶನ್. ಹಾಗಾದ್ರೆ 1530ರಲ್ಲಿ ಬಾಬರ್ ಮರಣ ಅಪ್ಪಿದ ನಂತರ ಈತನ ಮೊದಲ ಸಮಾಧಿ ಎಲ್ಲಿದೆ ಅಂದ್ರ ಆಗ್ರಾ ನಗರ, ಯಮುನಾ ನದಿಯ ದಂಡೆಯ ಮೇಲೆ ಆಗ್ರಾ ನಗರದಲ್ಲಿ ಅರಾಮಬಾಗ್ ಅನ್ನುವಂತ ಸ್ಥಳ.
ಆರಾಮ ಭಾಗ, ಆರಾಮ ಭಾಗ ಎಂಬ ಸ್ಥಳದಲ್ಲಿ. ಆದರೆ ಅವನ ಆಶೆ ಏನಾಗಿತ್ತು ಅಂದ್ರೆ, ನನ್ನನ್ನು ಅಗ್ರ ನದಿಯ ದಂಡೆಯ ಮೇಲೆ ಅಂತ್ಯ ಸಂಸ್ಕಾರ ಮಾಡಬೇಡ್ರಿ ಅಪ್ಪು, ನನ್ನ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡ್ರಿ ಅಂದ್ರೆ ಕಾಬೂಲದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ರಿ, ಕಾಬೂಲ್. ಹಾಗಾದ್ರೆ ಆತನ ಆಶೆಯಂತೆ ಈತನ ಸಮಾಧಿಯನ್ನು ಎಲ್ಲಿ ಮಾಡಲಾಯಿತು ಅಂದ್ರ ಕಾಬೂಲದಲ್ಲಿ ಈತನ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಹಾಗಾದ್ರೆ ಬಾಬರ್ನ ಸಮಾಧಿ ಎಲ್ಲಿದೆ? ಪ್ರಸ್ತುತ ಕಾಬೂಲ್. ಆತನ ಆರಂಭದ ಸಮಾಧಿ ಎಲ್ಲಿತ್ತು ಅಂದ್ರ ಆಗ್ರಾದ ಆರಾಮ್ ಬಾಗ್ ಅನ್ನುವಂಥ ಸ್ಥಳ. ಆಗ್ರಾದ ಆರಾಮ ಭಾಗದಿಂದ ಆತನ ಸಮಾಧಿ ಅವಶೇಷಗಳನ್ನ ಒಯ್ದು ಎಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯ್ತಂದ್ರ ಕಾಬೂಲ್. ಹಾಗಾದ್ರೆ ಬಾಬರ್ ಮೇಲೆ ಏನ್ ಕ್ವಶನ್ ಕೇಳಬಹುದು? ಬಾಬರ ಮೊಘಲ ಸಾಮ್ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ತನ್ನ ಆತ್ಮಕಥನವನ್ನು ತಾನೇ ಬರೆದುಕೊಂಡಂತ ವ್ಯಕ್ತಿ, ನೆನಪಿಡಿ. ಆತ್ಮಕಥನವಾಗಿರುವಂತ ಬಾಬರ್ನಾಮ, ಬಾಬರ್ನಾಮ ಅನ್ನುವಂತ ಆತ್ಮಕಥನ, ಅಥವಾ ಇದಕ್ಕೆ ಏನಂತ ಕರೀತಾರೆ? ತುಜ್ಕಿ ಇ ಬಾಬ್ರಿ ಅಂತ ಕರೀತಾರೆ. ತುಜುಕ್ ಇ ಬಾಬ್ರಿ, ತುಜಕಿ ಇ ಬಾಬ್ರಿ, ನೋಡಿ, ತುಜಕಿ ಇ ಬಾಬ್ರಿ ಅಥವಾ ಬಾಬರ್ನಾಮ ಎಂಬ ಗ್ರಂಥವನ್ನ ನೋಡಿ. ಬಾಬರ್ನ ಆತ್ಮಕಥನ, ಮೊಘಲ ಸಾಮ್ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಆತ್ಮಕಥನವನ್ನ ತಾನೇ ಬರೆದುಕೊಂಡಂತ ವ್ಯಕ್ತಿ ಅಂದ್ರೆ ಬಾಬರ್. ನಿಮ್ಗೆಲ್ಲ ಗೊತ್ತ, ದೆಹಲಿ ಸುಲ್ತಾನರಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಆತ್ಮಕಥನವನ್ನು ತಾನೇ ಬರೆದುಕೊಂಡಂತ ವ್ಯಕ್ತಿ ಯಾರು? ದೆಹಲಿ ಸುಲ್ತಾನರಲ್ಲಿ ಶವಾಶ್, ಫಿರೋಜ್ ಶಾ ತುಘಲಕ್ ಇಡೀ ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ ತನ್ನ ಇದೇ ಮಧ್ಯಾಕ್ರಿ ಪ್ರಾಚೀನ ಹಿಡ್ಕೊಂಡೆಲ್ಲ ಯಾರೋ ಆತ್ಮಕಥನ ಬರ್ಕೊಂಡಿಲ್ಲ ಇಲ್ಲಿವರೆಗೆ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ತನ್ನ ಆತ್ಮಕಥನವನ್ನ ತಾನೇ ಬರೆದುಕೊಂಡಂತ ವ್ಯಕ್ತಿ ಯಾರು ಅಂತಂದ್ರೆ ಫಿರೋಜ್ ಶಾ ತುಘಲಕ್. ಹಾಗಾದ್ರೆ ಬಾಬರ ತನ್ನ ಆತ್ಮಕಥನವಾಗಿರುವಂತ ಬಾಬರ್ನಾಮ ಅಥವಾ ತುಜಕಿ ಇ ಬಾಬ್ರಿ ಎಂಬ ಗ್ರಂಥವನ್ನು ಬರೀತಾನೆ. ಈ ತುಜಕಿ ಇ ಬಾಬ್ರಿ ಯಾವ ಭಾಷೆಯಲ್ಲಿದೆ ಅಂತಂದ್ರ ತುರ್ಕಿಶ್ ಭಾಷೆಯಲ್ಲಿ ಕಂಡು ಬರ್ತದೆ. ಯಾವ ಭಾಷೆ ಅಂತ ಕೇಳ್ತಾನೆ? ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾನೆ. ಯಾವ ಭಾಷೆ ಅಂದ್ರೆ ತುರ್ಕಿಶ್ ಭಾಷೆ. ಯಾವ ಭಾಷೆಯಲ್ಲಿ ಕಂಡು ಬರ್ತಂದ್ರ ತುರ್ಕಿಶ್ ಭಾಷೆಯಲ್ಲಿ ಬರುತ್ತೆ. ಈ ಕೃತಿಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವರು, ಈ ಗ್ರಂಥವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವರು, ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವರು ಯಾರಂದ್ರೆ, ಇದು ಕ್ವಶನ್ ಆಗಿದೆ, ಅಬ್ದುಲ್ ರಹೀಂ ಅನ್ನುವಂತ ವ್ಯಕ್ತಿ. ಅಬ್ದುಲ್ ರಹೀಂ ಈತನ ಗ್ರಂಥವನ್ನು ಅಬ್ದುಲ್ ರಹೀಂ ಅನ್ನುವಂತ ವ್ಯಕ್ತಿ ಯಾವ ಭಾಷೆಗೆ ಭಾಷಾಂತರ ಮಾಡಿದ ಅಂದ್ರ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದ. ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವರು ಯಾರಂದ್ರ ಅಬ್ದುಲ್ ರಹೀಂ. ಕ್ವಶನ್ ಆಗಿದೆ, ಒಟ್ಟ ನೆನಪು ಇವೆಲ್ಲ ನೆನಪಿಡ್ಬೇಕಪ್ಪಿ, ಇವೆಲ್ಲ ಪರ್ಫೆಕ್ಟ್ ಆಗ್ಬೇಕು. ನೀವು ಎಲ್ಲೊಂದು ಮಾರ್ಕ್ಸ್ ಮಿಸ್ ಆಗ್ಬೋದು. ಇಷ್ಟೆಲ್ಲ ಕಷ್ಟಪಡ್ಲಾಕತ್ತೀವಿ, ಇಷ್ಟೆಲ್ಲ ಹೈರಾಣ ಆಗ್ಲಾಕತ್ತೀವಿ ನೀವು ಅಂತಂದ್ರೆ ಒಂದ್ ಹಂತಕ್ಕೆ ಮುಟ್ಲೇಬೇಕು. ಓಕೆ, ಅರ್ಥ ಆಗ್ತಾ ಇದೆಯಾ? ಎಸ್. ತುಜಕ್ ಇ ಬಾಬ್ರಿ ಅಥವಾ ಬಾಬರ್ನಾಮ ಎಂಬ ಗ್ರಂಥವನ್ನು ಬರೀತಾನೆ. ಈ ಬಾಬರ್ನಾಮ ಅಥವಾ ತುಜಕ್ ಇ ಬಾಬ್ರಿ ಎಂಬ ಗ್ರಂಥ ಯಾವ ಭಾಷೆಯಲ್ಲಿ ಇದೆ ಅಂದ್ರೆ ತುರ್ಕಿಶ್ ಭಾಷೆಯಲ್ಲಿ ಕಂಡು ಬರುತ್ತದೆ. ತುರ್ಕಿಶ್ ಭಾಷೆಯಲ್ಲಿರುವಂತಹ ಗ್ರಂಥವನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದವರು ಯಾರಂದ್ರ ಅಬ್ದುಲ್ ರಹೀಂ ಅನ್ನುವಂತ ವ್ಯಕ್ತಿ. ಅಬ್ದುಲ್ ರಹೀಂ, ಇದು ಕ್ವಶನ್ ಆಗಿದೆ ನೋಡಿ, ಅಬ್ದುಲ್ ರಹೀಂ. ಮತ್ತ ಆ ಒಂದು ಗ್ರಂಥದಲ್ಲಿ ಏನು ಬರೆದನು ಬಾಬರ? ಆ ಗ್ರಂಥದಲ್ಲಿ ಏನು ಬರೆದನ ಅಂತಂದ್ರೆ, ಇದರಲ್ಲಿ ಭಾರತದಲ್ಲಿ ಹಿಂದೂಗಳು ಮುಸ್ಲಿಮರಿಗಿಂತ ಶ್ರೇಷ್ಠ ಅಂತ ಬರೆದಾನೆ. ಆ ಗ್ರಂಥದಲ್ಲಿ ಹಿಂದೂಗಳು ಭಾರತ ದೇಶದಲ್ಲಿರುವಂತಹ ಹಿಂದೂಗಳು ಮುಸ್ಲಿಮರಿಗಿಂತ ಶ್ರೇಷ್ಠ ಅಂತ ಬರೆದಾನೆ ಆ ಗ್ರಂಥದಲ್ಲಿ. ನೋಡಿ, ಬಾಬರ್ ಏನ್ ಬರೆದಾನಂದ್ರೆ ಮುಸ್ಲಿಮರಿಗಿಂತ ಹಿಂದೂಗಳು ಶ್ರೇಷ್ಠ, ಹಿಂದೂಗಳು ಮುಸ್ಲಿಮರಿಗಿಂತ ಶ್ರೇಷ್ಠ ಅಂತೇಳಿ ಈ ಗ್ರಂಥದಲ್ಲಿ ಬರೆದ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತಂದ್ರೆ, ಭಾರತ ಒಂದು ವಿಸ್ಮಯ ಪ್ರದೇಶ ಅಂತ ಬರೆದ. ಭಾರತ ಒಂದು ವಿಸ್ಮಯ. ನಾನು ಏನೋ ಸುಂಬರಂಗ್ ಬಂದಿದ್ದೆ, ಇಂಥ ಒಂದು ಪುಣ್ಯ ಭೂಮಿಗೆ ಬಂದಿದ್ದು ಬಹಳ ಖುಷಿ ಆಯ್ತು. ಭಾರತ ಒಂದು ವಿಸ್ಮಯ, ಒಲವೇ ವಿಸ್ಮಯ ಅಂತ ಹಾಡ ಕೇಳಿರಿ, ಆತರ ಭಾರತ ಒಂದು ವಿಸ್ಮಯ ಪ್ರದೇಶ. ಭಾರತ ಒಂದು ನೋಡಿ ಎಷ್ಟು ಚೆನ್ನಾಗಿ ಗೊಂಬೆ ಚಿತ್ರ ಕಳಿಸ್ತಾರೆ. ಇಂಥವಾದ ಪರ್ಫೆಕ್ಟ್ ನೀವು ಕಣ್ಣು ಮುಚ್ಚಿದ ಕಣ್ಣು ವಾಪಸ್ ಓಪನ್ ಆಗ್ತಾವ. ಭಾರತ ದೇಶದಲ್ಲಿ ಗಣಿತದ ಮೇಲೆ ಅಪಾರ ಪ್ರಭುತ್ವ ಹೊಂದಿದ್ದಾರೆ. ಭಾರತೀಯರು ಗಣಿತದ ಮೇಲೆ
ಅಪಾರ ಪ್ರಮಾಣದ ಪ್ರಭುತ್ವವನ್ನು ಹೊಂದಿದ್ದಾರೆ ಅಂತ. ಭಾರತೀಯರಿಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಪರ್ಫೆಕ್ಟ್. 8 ಅನ್ನುವಂತ ಶಕ್ತಿ ನಮ್ಮ ಬಳಗಕ್ಕಿದೆ. ಇಲ್ಲಿ ಒಬ್ರು ಎಕ್ಸ್ಪರ್ಟ್ ಮ್ಯಾಥಮೆಟಿಕ್ಸ್ ಅಂದ್ರೆ ಹೆಂಗ್ ಬರ್ತಾವ ಸರ್ ಅಂದೇ ಇಟ್ಕೊಂಡ್ರಿ ನಿಮ್ಮ ಅಪ್ಪನ ಮನೆ ಗಂಟೆ ಹೋಗ್ತಾನ ಆಯ್ತು ಸರ್ ಅಂತ. ನಾವೊಂದ್ 15 ಮಾವಿನ ಕೊಟ್ಟಿ ಅಂತ ಇಟ್ಕೋರಪ್ಪ ಅಂತ ಸರ್ ಆಗಿ ಬಾಳ ಸುಳ್ಳು ಹೇಳಕತ್ತೀರಿ ಸರ್. ಇಟ್ಕೊಂಡ್ರಿ ನಿಮ್ಮ ಅಪ್ಪನ ಮನೆ ಗಂಟೆ ಆಯ್ತು ಸರ್ ಅಂತ. 15 ಕುಡಿಸಿದ್ರೆ ಎಟ್ಟಾಯ್ತಪ್ಪ ಸರ್? 15 ಕುಡಿಸಿದ್ರೆ 85 ಆಯ್ತು ನೋಡಿ ಸರ್. 85 ಹೆಂಗಾಗ್ತದ? ನೀವು ಸುಮ್ಮನೆ ಇಟ್ಕೋರಿ ಸರ್, ಇಟ್ಕೊಂಡ್ರಿ ನಿಮ್ಮ ಅಪ್ಪನ ಮನೆ ಗಂಟೆ ಹೋಗ್ತಾನೆ ಸರ್. ನಾವು ಅದು ಒಂದು 10th ಮುಗಿಸ್ಕೊಂಡು ಬೇರೆ ಸ್ಕೂಲ್ ಇಂಗ್ಲಿಷ್ ಕಾನ್ವೆಂಟ್ ಸ್ಕೂಲ್ಗೆ ಹೋದಂತ ಸಮಯದಲ್ಲಿ ಆ ಕಾನ್ವೆಂಟ್ ಸ್ಕೂಲ್ ಇಂಗ್ಲಿಷ್ ಮಾಸ್ಟರ್ ಪ್ರೂಫ್ ಇಂಗ್ಲಿಷ್ ಟು ಇಂಗ್ಲಿಷ್ ಏನೇ ಮಾತಾಡಿದ್ರೆ ಇಂಗ್ಲಿಷ್ ಮಾತಾಡೋ. ನಮ್ ಗುಂಡ್ ಎದಿ ಹೊಡೆದ್ಬಿಟ್ಟು ಇಂಗ್ಲಿಷ್ ಏನ್ ಕೇಳ್ಬೇಕಪ್ಪ ಇದನ್ನು. ಅವ್ರು ಏನ್ ಅಡ್ಮಿಷನ್ ತೊಳಂಗಿಲ್ಲ ಅಂತ ಸುಮ್ ತೋರಮರತ್ತವ. ಹಂಗಂದ್ರೆ ನಾ ಟೆಸ್ಟ್ ಮಾಡ್ತೀನಿ ಅಂದ ಪ್ರಿನ್ಸಿಪಾಲ್ ಟೆಸ್ಟ್ ಮಾಡ್ತೀನಿ ಅಂದಾಗ ಟೆಸ್ಟ್ ಮಾಡಂದ್ರ ಅವ್ರು. ನಮ್ ಗುಂಡ್ ಬಹಳ ಶಾಣೆ. ಅವ್ರ ತಂದಿ ಆಮೇಲೆ ನಮ್ ಗುಂಡ ಆಮೇಲೆ ಪ್ರಿನ್ಸಿಪಾಲ್ 3 ಮಂದಿ ಅಂತಾರೆ. ಕ್ವಶನ್ ಕೇಳ I ask some opposite question ಅಂದ. ask some opposite question ಅಂದಾಗ ಪ್ರಿನ್ಸಿಪಾಲ್ ಅಂದ್ರ ಆಸ್ಕ್ರಿ ಅಂದೇವ. ಯಾರು ನಮ್ ಗುಂಡ ಆಸ್ಕ್ರಿ, ನೀವು ಮನಸ್ಸಿಗೆ ಬಂದಂಗ ಆಸ್ಕ್ರಿ, ನಿಮ್ಗೆ ಎಷ್ಟು ಖುಷಿ ಅನಿಸ್ತದ ಆಟ ಆಸ್ಕ್ರಿ ಅಂತ. ಪ್ರಿನ್ಸಿಪಾಲ್ ಗಾಬರಿ ಏನ್ ಡೇಂಜರ್ ಅದ ನಾವು ಮರೆಯ. ಅವಾಗ ಅವ್ರ ಪ್ರಶ್ನೆ ಕ್ವಶನ್ ಎಂದು ಡೇ ಅನ್ನ ನೀವು ಏನಂದ ಅದ್ರ ಅಪೋಸಿಟ್ ವರ್ಡ್ ಹೇಳ್ಬೇಕಲ್ಲ. ಡೇ ದ ಅಪೋಸಿಟ್ ನೈಟ್ ಅಂದ. ಅವ್ರಂತಂದ್ರು ಗುಡ್ ಅಂದ್ರು, ನೀವು ಅಪೋಸಿಟ್ ಬ್ಯಾಡ್ ಅಂದೇವ. ಗುಡ್ ಅಂದ ತಕ್ಷಣ ಬ್ಯಾಡ್ ಅಂದ. ಅವರು ಹೈಟ್ ಅಂದ್ರು, ಇವ ಬ್ಲಾಕ್ ಅಂದ. ಯುವರ್ ಆನ್ಸರ್ ಇಸ್ ರೈಟ್ ಅಂದ್ರು, ಯುವರ್ ಆನ್ಸರ್ ಇಸ್ ರಾಂಗ್ ಅಂದ. ಸಾಕ್ ಬಿಡೋ ಯಪ್ಪ ಅಂದ, ಶುರು ಮಾಡೋ ಯವ್ವ ಅಂದೇವ. ಸಾಕ್ ಪ್ರಿನ್ಸಿಪಲ್ ಸಾಕ್ ಬಿಡೋ ಯಪ್ಪ ಅಂದ, ಶುರು ಮಾಡೋ ಯವ್ವ ಅಂತ. ಯು ಆರ್ ರಿಜೆಕ್ಟೆಡ್ ಅಂತ ಐ ಆಮ್ ಅಪಾಯಿಂಟೆಡ್ ಅಂತ ಹೇಳಿ ಬ್ಯಾಗ್ ತಗೊಂಡು ಹೋಗಿ ಶಾಲೆ ಕೂತ್ಬಿಟ್ಟ. ಹಂಗ ಭಾರತೀಯರಲ್ಲಿ ಗಣಿತದ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು. ಭಾರತೀಯರು ಗಣಿತದ ಮೇಲೆ ಹೆಚ್ಚಿನ ಪ್ರಾಮುಲ್ಯವನ್ನು ಹೊಂದಿದ್ರು, ಆಸಕ್ತಿ ಹೊಂದಿದ್ರು ಅಂತೇಳಿ ಬಾಬರ ತನ್ನ ಆತ್ಮಕಥನವಾಗಿರುವಂತ ಯಾವುದು ಆ ಗ್ರಂಥವಾಗಿರುವಂತ ಆತ್ಮಕಥನವಾಗಿರುವಂತ ಬಾಬರ್ ನಾಮ ಎಂಬ ಗ್ರಂಥದಲ್ಲಿ ಭಾರತದಲ್ಲಿ ಹಿಂದೂಗಳು ಮುಸ್ಲಿಮರಿಗಿಂತ ಶ್ರೇಷ್ಠ ಅಂತ ಹೇಳ್ತಾನೆ. ಭಾರತ ಒಂದು ವಿಸ್ಮಯವಾಗಿರುವಂತ ಪ್ರದೇಶ ಅಂತ ಹೇಳ್ತಾನೆ. ಭಾರತೀಯರಿಗೆ ಗಣಿತದ ಮೇಲೆ ಹೆಚ್ಚಿನ ಪ್ರಭುತ್ವವಿತ್ತು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಶಿವಾಲಿಕ್ ಬೆಟ್ಟಗಳ ಬಗ್ಗೆ ಮಾಹಿತಿ ಕೊಡ್ತಾನೆ. ಶಿವಾಲಿಕ್ ಬೆಟ್ಟಗಳ ಬಗ್ಗೆ ಬರೀತಾನೆ. ಶಿವಾಲಿಕ್ ಬೆಟ್ಟಗಳು ಅತ್ಯಂತ ಸುಂದರವಾಗಿರುವಂತ ಆ ಪರ್ವತ ಶ್ರೇಣಿಗಳಾಗಿರುವಂತ ಶಿವಾಲಿಕ್ ಬೆಟ್ಟಗಳ ಬಗ್ಗೆ ಮಾಹಿತಿ ಕೊಟ್ಟವನು ಬಾಬರ್. ಶಿವಾಲಿಕ್ ಬೆಟ್ಟಗಳಿಂದ ಮತ್ತೆ ರಭಸವಾಗಿ ಕೂಡಿದಂತ ಮಳೆ, ಈ ಒಂದು ಪೂರ್ವದ ಘಟ್ಟಗಳಾಗಿರುವಂತ ಮೇಘಾಲಯದ ಗಾರೋ ಮತ್ತು ಕಾಶಿ ಬೆಟ್ಟಗಳದವಲ್ಲ, ಅಲ್ಲಿ ರಭಸದಿಂದ ಕೂಡಿದಂತ ಮಳೆ, ರಭಸದಿಂದ ಕೂಡಿದ ಮಳೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಆದ್ರೆ ಒಂದು ನೆಗೆಟಿವ್ ಏನ್ ಬರೀತಾನಂದ್ರೆ ಭಾರತೀಯರಿಗೆ ಅತಿಥಿ ಸತ್ಕಾರದ ಗುಣವಿಲ್ಲ ಅಂತ ಬರೀತಾನೆ. ಭಾರತೀಯರಿಗೆ ಅತಿಥಿ ಸತ್ಕಾರದ ಗುಣ ಇಲ್ಲ. ಭಾರತೀಯರಿಗೆ ಅತಿಥಿ ಸತ್ಕಾರದ ಗುಣ ಇಲ್ಲ. ಅತಿಥಿಗಳನ್ನ ಸತ್ಕರಿಸುವ ಗುಣ ಇಲ್ಲ. ಅಂದ್ರೆ ಸ್ವೀಕರಿಸುವ ಗುಣ ಇಲ್ಲ ಅಂತ. ಸತ್ಕರಿಸುವ ಗುಣ ಇಲ್ಲ ಅಂತ ಹೇಳ್ತಾನೆ. ಭಾರತೀಯರಿಗೆ ಸತ್ಕರಿಸುವ ಗುಣ ಇಲ್ಲ. ಭಾರತ ದೇಶದಲ್ಲಿ ಉತ್ತಮ ಮೇಣದ ಬತ್ತಿಗಳಿಲ್ಲ. ಮೇಣದ ಬತ್ತಿಗಳಿಲ್ಲ. ಉತ್ತಮ ಮೇಣದ ಬತ್ತಿಗಳಿಲ್ಲ. ಉತ್ತಮ ಕುದುರೆಗಳಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರೀತಾನೆ. ಉತ್ತಮ ಮೇಣದ ಬತ್ತಿಗಳಿಲ್ಲ, ಉತ್ತಮ ಕುದುರೆಗಳಿಲ್ಲ, ಒಣ ದ್ರಾಕ್ಷಿಗಳಿಲ್ಲ. ಭಾರತ ದೇಶದಲ್ಲಿ ಒಣ ದ್ರಾಕ್ಷಿಗಳಿಲ್ಲ. ಭಾರತ ದೇಶದಲ್ಲಿ ಸುಗಂಧ ಭರಿತವಾಗಿರುವಂತಹ ದ್ರವ್ಯಗಳಿಲ್ಲ. ಭಾರತದಲ್ಲಿ ಸುಗಂಧ ಭರಿತವಾದಂತ ದ್ರವ್ಯ ಇಲ್ಲ ಅಂತ ಬರೀತಾನೆ ತನ್ನ ಗ್ರಂಥವಾಗಿ. ಭಾರತೀಯರಿಗೆ ಅತಿಥಿ ಸತ್ಕಾರದ ಗುಣ ಇಲ್ಲ, ಉತ್ತಮ ಮೇಣದ ಬತ್ತಿಗಳಿಲ್ಲ, ಉತ್ತಮ ಕುದುರೆಗಳಿಲ್ಲ, ಒಣ ದ್ರಾಕ್ಷಿಗಳಿಲ್ಲ. ಭಾರತೀಯರಿಗೆ ಸುಗಂಧ ದ್ರವ್ಯದ ಬರಿತು, ಆ ಸುಗಂಧ ದ್ರವ್ಯದ ಕುರಿತು ಯಾವುದೇ ಮಾಹಿತಿ ಇಲ್ಲ. ನಿರ್ದಿಷ್ಟ ಜಾತಿವಾದ ಜನಾಂಗ ನಿರ್ದಿಷ್ಟ ಕೆಲಸ ಮಾಡ್ತಾರಂತ ಬರೀತಾನೆ. ನಿರ್ದಿಷ್ಟ ಜಾತಿಯ ಜನಾಂಗ ಜಾತಿಯವರು ನಿರ್ದಿಷ್ಟವಾದಂತ ಕೆಲಸವನ್ನು ಮಾಡುತ್ತಾರೆ ಅಂತ ಬರೀತಾನೆ. ನಿರ್ದಿಷ್ಟ ಜಾತಿಯವರು ನಿರ್ದಿಷ್ಟವಾದಂತ ಕೆಲಸವನ್ನ ಮಾಡುತ್ತಾರೆ ಎಂದು ಯಾವ ಗ್ರಂಥದಲ್ಲಿ ಬರೆದ ಬಾಬರ್ ಅಂದ್ರೆ ಬಾಬರ್ ನಾಮ ಎಂಬ ಗ್ರಂಥದಲ್ಲಿ.
ಬಾಬರ್ ನಾಮ ಎಂಬ ಗ್ರಂಥದಲ್ಲಿ ಈ ವಿಚಾರವನ್ನು ಬರೀತಾನೆ. ಭಾರತೀಯರಿಗೆ ಅತಿಥಿಗಳನ್ನು ಸತ್ಕರಿಸುವ ಗುಣ ಇಲ್ಲ, ಉತ್ತಮ ಮೇಣದ ಬತ್ತಿಗಳಿಲ್ಲ, ಉತ್ತಮ ಕುದುರೆಗಳಿಲ್ಲ, ಒಣ ದ್ರಾಕ್ಷಿಗಳಿಲ್ಲ, ಭಾರತದಲ್ಲಿ ಸುಗಂಧಭರಿತವಾಗಿರುವಂತ ದ್ರವ್ಯ ಇಲ್ಲ, ನಿರ್ದಿಷ್ಟವಾದ ಜನರು ನಿರ್ದಿಷ್ಟವಾದ ಕೆಲಸವನ್ನು ಮಾಡುತ್ತಾರೆ ಅಂತ ಹೇಳಿ ಬಾಬರ್ ತಾನು ಬರೆದಂತ ಆತ್ಮಕಥನವಾಗಿರುವಂತ ಬಾಬರ್ ನಾಮ ಎಂಬ ಗ್ರಂಥದಲ್ಲಿ ಬರೀತಾನೆ. ಬಾಬರ್ನ ಮಗ ಯಾರು ಅಂತಂದ್ರೆ ಹುಮಾಯೂನ್. ಬಾಬರ್ನಿಗೆ ಎಷ್ಟು ಜನ ಮಕ್ಕಳಿದ್ರು ಅಂದ್ರೆ ಪ್ರಧಾನವಾಗಿ 4 ಜನ ಮಕ್ಕಳು. ಒಬ್ಬ ಹುಮಾಯೂನ್ ಇದ್ದ. ಹುಮಾಯೂನ್ ನಂತರ ಯಾರು ಅಂತಂದ್ರೆ ಕಮ್ರಾನ್ ಇದ್ದ. ಕಮ್ರಾನ್ ನಂತರ ಯಾರಂದ್ರೆ ಅಸ್ಕರ್ ಇದ್ದ. ಅಸ್ಕರ್ ನಂತರ ಯಾರಂದ್ರೆ ಹಿಂಡಾಲ್. ಕ್ವಶನ್ ಆಗಿದೆ ನೋಡಿ, ಹಿಂಡಾಲ್ ಇದ್ದ. ಅವ್ರು 4 ಜನರಿಗೆ ಕರೆದು ಹೇಳ್ತಾನೆ, ನೋಡಪ್ಪ ನಿಮ್ ಹಿರಿಯ ಅಣ್ಣ ಯಾರಂದ್ರೆ ಹುಮಾಯೂನ್. ಇವ ಬಂಗಾರ ಇದ್ದಂಗ ಅದನ್ನ ಮನುಷ್ಯ, ಬಹಳ ಒಳ್ಳೆ ಮನುಷ್ಯ, ಇವ ಹೇಳಿದ್ರೆ ಕೇಳ್ಬೇಕು. ಇವ್ರು 3 ಮಂದಿಗೆ ಕಮ್ರಾನ್ ಕರೆದು, ಅಸ್ಕರ್ ಕರೆದು, ಹಿಂಡಾಲ್ ಕರೆದು, ಅವ್ರ 3 ಮಂದಿ ಕರೆದು, ಈಗ ನಾ ಅಂತೂ ಸತ್ತು ಹೋಗ್ತೀನಿ, ಕೆಲವೇ ದಿನಗಳ ಸತ್ತು ಹೋಗ್ತೀನಿ. ನಿಮ್ಮ ಅಣ್ಣ ಹೇಳ್ದಂಗೆ ಕೇಳ್ಬೇಕು ನೀವು, ನಿಮ್ಮ ಅಣ್ಣನ ಹಾದಿಯಲ್ಲಿ ನಡಿಬೇಕು ನೀವು. ನಿಮ್ಮ ಅಣ್ಣ ಏನ್ ಹೇಳ್ತಾನ ಅದೇ ಫೈನಲ್ ಅದು. ಅವೆಲ್ಲ ಕಮ್ರಾನ, ಅಸ್ಕರ್, ಹಿಂಡಾಲ್ ಬಾಬಾ ಅಂದ್ರ ಅವ್ರು. ಆಯ್ತು ಬಾಬಾ ಆಯ್ತು, ನೀವ್ ಹೆಂಗಂತೀರಿ ಹಂಗ ಬಾಬಾ ಅಂತ. ಬಟ್ ಅವ ಸತ್ ಹೋದ್ಮೇಲೆ ಹೊಡೆದಾಳ ಶುರು ಮಾಡ್ಬಿಟ್ಟು ಆಸ್ತಿ ಸಲುವಾಗಿ. ನಾ ಹೊಡಿ ನೀ ಹೊಡಿ, ಇವ ಹೊಡಿದಿ ಅವ ಹೊಡಿದು. ಯಾರ್ಯಾರು? ಹುಮಾಯೂನ್, ಕಮ್ರಾನ, ಅಸ್ಕರ, ಹಿಂಡಾಲ್ ಹಾಡೋರು ಒಬ್ಬರ ಮಧ್ಯದಲ್ಲಿ ದೊಡ್ಡ ಹೋರಾಟ. ಅವಾಗ ಅವ ಹುಮಾಯೂನ್ ಅಂದ, ಬಾಬನ್ ಮಾತು ಕೇಳಂಗಿಲ್ಲ ಏನು ಅಂತ. ಬಾಬಾ ಏನ್ ಹೇಳಿ ಸತ್ತಾನ? ನಮ್ಗೇನು ಗೊತ್ತಿಲ್ಲ ಅಂತಾರು ಕಮ್ರಾನ, ಅಸ್ಕರ, ಹಿಂಡಾಲ್, ನಮ್ಗೆ ಗೊತ್ತಿಲ್ಲ, ಒಟ್ಟು ನಮ್ಮ ಸಾಮ್ರಾಜ್ಯವನ್ನು ಕೊಡು. ಅವಾಗ ಹುಮಾಯೂನ್ ಅಂತಾನೆ, ನನ್ನ ಹೆಸರು ಅದೃಷ್ಟವಂತ, ಆದ್ರೆ ನನ್ನ ಜೀವನದಲ್ಲಿ ಆರಂಭದಲ್ಲಿ ಇಂತ ಒಂದು ವಿಘ್ನಗಳು ಬರ್ತಾವಂತ ನಾನು ಅನ್ಕೊಂಡಿರ್ಲಿಲ್ಲ. ಮನಸ್ಸಿನ ನನ್ನ ನೋವು ಆಗ್ತಾ ಇದೆ, ನನ್ನ ಮನಸ್ಸಿನ ಭಾವನೆಗಳು ಉಕ್ಕಿ ಬರೀತಾ ಇದ್ದಾವೆ, ನನ್ನ ಮನಸ್ಸಿಗೆ ಜೀವನದಲ್ಲಿ ಒಂಥರ ಜುಗುಪ್ಸೆ ಅಂದಂಗ ಆಲಕತ್ತವ ಅಂತ ಹೇಳಿ ಹುಮಾಯೂನ್ ಮಾಡ್ತಾನಂದ್ರೆ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಕೊಡ್ತಾನೆ. ಯಾರಿಗೆ ಅಂದ್ರ ಕಮ್ರಾನಿಗೆ. ಯಾವ ಪ್ರದೇಶ ಬಿಟ್ಟು ಕೊಟ್ಟ ಅಂದ್ರ ಕಮ್ರಾನಿಗೆ ಕಾಬೂಲ್ ಪ್ರದೇಶವನ್ನು ಬಿಟ್ಟು ಕೊಟ್ಟ. ಕಮ್ರಾನ್ಗೆ ಯಾವ ಪ್ರದೇಶ ಬಿಟ್ಟು ಕೊಡ್ತಾನೆ? ಕಾಬೂಲ್. ಅಸ್ಕರನಿಗೆ ಯಾವ ಪ್ರದೇಶ ಬಿಟ್ಟು ಕೊಟ್ಟಾನಂದ್ರೆ ಸಂಬಾಲ್ ಎಂಬ ಪ್ರದೇಶವನ್ನು ಬಿಟ್ಟು ಕೊಡ್ತಾನೆ. ಸಂಬಾಲ್. ಕಮ್ರಾನ ಕಾಬೂಲ, ಅಸ್ಕರ ಸಂಬಾಲ. ಹಿಂಡಾಲನಿಗೆ ಯಾವ ಪ್ರದೇಶ ಅಂದ್ರೆ ಮೇವಾಡ ಎಂಬ ಪ್ರದೇಶ. ಹಿಂಡಾಲ, ಮೇವಾಡ, ಅಸ್ಕರ, ಸಂಬಾಲ, ಕಮ್ರಾನ, ಕಾಬೂಲ್. ನೋಡಿ, ಹುಮಾಯೂನ್ ಏನ್ ಮಾಡ್ತಾನಂದ್ರೆ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಕೊಡ್ತಾನೆ. ಕಮ್ರಾನ, ಕಾಬೂಲ, ಅಸ್ಕರ, ಸಂಬಾಲ, ಹಿಂಡಾಲ, ಮೇವಾಡ ಎಂಬ ಪ್ರದೇಶಗಳನ್ನ ಬಿಟ್ಟು ಕೊಟ್ಟ ಹುಮಾಯೂನ್. ಆದರೆ ಹುಮಾಯೂನ್ನ ವಿಶೇಷ ಏನು ಅಂತಂದ್ರೆ ಜೀವನದಲ್ಲಿ ಅದೃಷ್ಟ ಅನ್ನುವಂತ ಹೆಸರಿನಿಂದ ಅಧಿಕಾರಕ್ಕೆ ಬಂದಂತ ವ್ಯಕ್ತಿ. ಈತನ ಮೇಲೆ 2 ಕ್ವಶನ್ಗಳು ಕೇಳಿದ್ದಾರೆ ಫೇಮಸ್. ಒಂದು ಏನು ಅಂತಂದ್ರೆ ದೆಹಲಿಯನ್ನ 2 ಬಾರಿಗೆ ಸಿಂಹಾಸನವನ್ನು ಏರಿದಂತ ವ್ಯಕ್ತಿ. ದೆಹಲಿಯನ್ನು 2 ಅವಧಿಗೆ ದೆಹಲಿಯನ್ನು 2 ಅವಧಿಗೆ ಆಳ್ವಿಕೆ ಮಾಡಿದ ದೆಹಲಿಯನ್ನು 2 ಬಾರಿ ಆಳ್ವಿಕೆ ಮಾಡಿದಂತ ಏಕೈಕ ವ್ಯಕ್ತಿ. ಇದು ಕ್ವಶನ್ ಆಗಿದೆ ನೋಡಿ. ದೆಹಲಿಯನ್ನು 2 ಬಾರಿ ಆಳ್ವಿಕೆ ಮಾಡಿದಂತ ಏಕೈಕ ವ್ಯಕ್ತಿ ಯಾರಂದ್ರ ಹುಮಾಯೂನ್. ದೆಹಲಿಯನ್ನ 2 ಬಾರಿ ಆಳ್ವಿಕೆ ಮಾಡಿದಂತ ಏಕೈಕ ವ್ಯಕ್ತಿ ಯಾರಂದ್ರೆ ಹುಮಾಯೂನ್. ನೋಡಿ, ಹುಮಾಯೂನ್ಗೆ ಕಮ್ರಾನ, ಅಸ್ಕರ, ಹಿಂಡಾಲ್. ಕಮ್ರಾನ ಕಾಬೂಲ, ಅಸ್ಕರ ಸಂಬಾಲ, ಹಿಂಡಾಲ ಮೇವಾಡ. ಹೌದಾ? ಹುಮಾಯೂನ್ ಏನು ಬಾಬರ್ನಿಗೆ ಎಷ್ಟು ಜನ ಮಕ್ಕಳು ಅಂದ್ರೆ 4 ಜನ ಮಕ್ಕಳು. ಹುಮಾಯೂನ್, ಕಮ್ರಾನ, ಅಸ್ಕರ, ಹಿಂಡಾಲ್. ಕ್ವಶನ್ ಏನ್ ಕೇಳಿದ್ದಾನೆ? ದೆಹಲಿಯನ್ನ 2 ಅವಧಿಗೆ ಆಳ್ವಿಕೆಯನ್ನು ಮಾಡಿದಂತ ದೊರೆ ಯಾರಂದ್ರೆ ಯಾರು? ಹುಮಾಯೂನ್. ಅಷ್ಟೇ ಅಲ್ಲದೆ ಈತನ ವಿಶೇಷ ಏನಂದ್ರೆ ಇಲ್ಲಿ ಹುಮಾಯೂನ್ ಎಂಬ ಪದ ಅರ್ಥ ಏನಂದ್ರೆ ಅದೃಷ್ಟವಂತ. ಅದೃಷ್ಟ ಅನ್ನುವಂತ ಹೆಸರಿನಿಂದ ಅಧಿಕಾರಕ್ಕೆ ಬರ್ತಾನೆ. ಅದೃಷ್ಟ ಅನ್ನುವಂತ ಹೆಸರಿನಿಂದ ಅಧಿಕಾರಕ್ಕೆ ಬಂದು ಸಾಯುವವರೆಗೆ ಆತನ ಘಟನೆಗಳು ಏನಾಗ್ತಾವ ಅಂದ್ರೆ ನತದೃಷ್ಟನಾಗಿ ಸೇವೆಯನ್ನು ಮಾಡುವಂತ ಅಂತ. ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅಣ್ಣತಂಬರ್ ಕಾಡ್ತಾರೆ. ಫಸ್ಟಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅಣ್ಣತಂಬರ್ ಕಾಡ್ತಾರೆ. ಬಡಿಯವ್ರು ಯಾರು, ಬೆದರ್ಸೋರು ಯಾರು, ಅನಿಸೋರು ಯಾರು, ರಾತ್ರಿ ಮಕ್ಕೊಂಡ ಸಮಯದಲ್ಲಿ ಕಲ್ಲು ಹಾಕ್ತೀನಿ ನೋಡ್ಕೊಳ್ಳೋರು, ಹಾಕಿ ಸಾವು ಬಿಡಮಲ್ಲಿ ಅಂತೇಳಿ ಇವೆಲ್ಲ ಕೇಳಿ ಹುಮಾಯೂನ್ ಅಂತಾನೆ, ಏನಪ್ಪ ಇದು ನಮ್ಮ ಜೀವನದಾಗ ಎಷ್ಟು ಕಷ್ಟ ಇದು. ಇನ್ನ ಅಧಿಕಾರಕ್ಕೆ ಬಂದು ನಾನು ಈಗ ನಮ್ಮ ತಂದೆ ತೀರ್ಕೊಂಡು ಇಷ್ಟು ದಿನ ಆಯ್ತು, ಇಷ್ಟು ಅನ್ಸ್ಲಕತ್ತಾರಲ್ಲ, ಏನು ಮಾಡ್ಲಿ ಅಂತ ಹೇಳಿ ಅದರಾಗ ಶೇರ್ಷಾಸೂರಿ ಅಂತ ಇವ್ನ ಜೀವನ ಹೊಡಿತಾನ. ಶೇರ್ಷಾಸೂರಿ ಕನಸನೆ ಬಂದ ಮಾಡ್ತಿರ್ತಾನೆ ಯಾರಿಗೆ? ಹುಮಾಯೂನ್.
ಅರ್ಥ ಆಗ್ತಾ ಇದೆಯಾ?